ಬ್ರಹ್ಮವಸ್ತು ಅಂದ್ರೆ ನನ್ನ ಅನುಭವ ಬರೋದಿಲ್ವಲ್ಲ, ಹಾಗಾಗಿ ಎಲ್ಲಾ ಮಹಾತ್ಮರು, ಸಂತರು, ಶರಣರು, ಎಲ್ಲಾ ಮಹಾತ್ಮರು ಇದನ್ನೇ ಮಾಡಿದ್ದು. ಅದಕ್ಕೆ ಉಪಾಯಗಳನ್ನ ಹುಡುಕಿದ್ರು. ನನ್ನ ಮನಸ್ಸಿಗೆ, ನನಗೆ, ಜೀವನಿಗೆ ಅರ್ಥ ಆಗೋ ರೀತಿ ನಮ್ಮ ಮಟ್ಟಕ್ಕೆ ಬಂದು ಅದಕ್ಕೆಲ್ಲ ಒಂದು ಉದಾಹರಣೆಗಳನ್ನೆಲ್ಲ ಕೊಟ್ಟು, ದೃಷ್ಟಾಂತಗಳನ್ನ, ಉಪಮೆಗಳನ್ನೆಲ್ಲ ಕೊಟ್ರೆ ಆಗ ಸ್ವಲ್ಪ ಅದ್ರ ಬಗ್ಗೆ ಸ್ಪಷ್ಟ ಆಗುತ್ತೆ. ಹಾಗಾಗಿ ಆ ಉಪಮೆಗಳನ್ನ, ದೃಷ್ಟಾಂತಗಳನ್ನ ಕೊಡೋದು ಇದನ್ನ. ಯಾಕೆ ಅಂದ್ರೆ ಈಗ ನಾನು ಸತ್ಯ ಹೌದಾ ಅಲ್ಲ, ಅಸತ್ಯನ ಅಲ್ಲ, ಹೇಳಕ್ಕಾಗದೇ ಇಲ್ಲ. ನಾನೀಗ ಸದಸತ್ ಲಕ್ಷಣ ಅದು ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ. ಸತ್ಯನೂ ಅಲ್ಲ ನಾನು, ಅಸತ್ಯನೂ ಅಲ್ಲ. ಇದೀನ ನನಗೆ ನನ್ನ ಅನುಭವನೇ ನೋಡೋದು. ನಾನು ಇದೀನ, ಹೌದು ನನಗಿದೆ ಅಂತಿದೆ. ನಿಜವಾಗ್ಲೂ ನೀನಿದ್ಯಾ? ಇಲ್ಲ ನಾನು. ಅದಕ್ಕೆ ಬಹಳ ಕಷ್ಟ ಅದು. ಆದ್ರೆ ಎಲ್ಲಾ ಮಹಾತ್ಮರು ಅದನ್ನ ದರ್ಶನವನ್ನ ಮಾಡಿ ಅದನ್ನ ನಮಗ್ ಬಹಳ ಸುಲಭವಾಗಿ ನಮ್ಗೆ ಅರ್ಥ ಆಗ್ಬೇಕು. ಅದಕ್ಕೆ ಈ ಉದಾಹರಣೆಗಳನ್ನೆಲ್ಲ ಕೊಡ್ತಿರೋದವ್ರು. ನಾವು ನಮ್ಮ ಅಪ್ಪ ಸಿದ್ದೇಶ್ವರ ಸ್ವಾಮೀಜಿಯವ್ರ ಹತ್ರ ಎಲ್ಲ ಅಂತಿದ್ವಿ, ಆತ್ಮಜ್ಞಾನ ಬಹಳ ಕಷ್ಟಪ್ಪ, ಅದು ಏನು ಅರ್ಥನೇ ಆಗಲ್ಲ, ಅದೇನ್ ಅನುಭವಕ್ಕೆ ಬರಲ್ಲ ಅಂತ. ಆಗ ಅಪ್ಪವ್ರು ಅಂತಿದ್ರು, ಎಲ್ಲವನ್ನೂ ರೆಡಿ ಮಾಡಿದ್ದಾರೆ, ನೀವೇನು ಈಗ ಸಂಶೋಧನೆ ಮಾಡ್ಬೇಕಾಗಿಲ್ಲ. ಮೊದಲು ಯಾರಿಗೆ ಈ ಸತ್ಯದ ಬಗ್ಗೆ ಏನು ಅರಿವಿರ್ಲಿಲ್ವೋ, ಮೊದಲನೇ ಮನುಷ್ಯ ಹೊರಟ್ನಲ್ಲ, ಸತ್ಯವನ್ನ ನಾನು ಅನುಭವಿಸ್ಬೇಕು, ಸತ್ಯದ ಬಯಕೆ ಅಂತ ಹೊರಟ್ನಲ್ಲ, ಅವನು ಅನ್ಬೇಕು ಕಷ್ಟ ಅಂತ. ಅವನಿಗೆ ಅವಾಗ ಏನೂ ಆ ಸಲಕರಣೆಗಳಿಲ್ಲ, ಯಾರು ಹೇಳೋರಿಲ್ಲ, ಸತ್ಯವನ್ನ ಅನುಭವಿಸ್ಬೇಕನ್ನುವ ಬಯಕೆ ಇದೆ. ಅಂಥವ್ರು ಸಂಶೋಧನೆ ಮಾಡ್ತಾರಲ್ಲ, ಅವರೆಲ್ಲಾ ಸಂಶೋಧನೆಯನ್ನ ಮಾಡಿದ್ದಾರೆ. ಏನು ಅಂತರಂಗದಲ್ಲಿ ಯಾವ ಯಾವ ವಿಘ್ನಗಳು ಬರುತ್ತೆ, ಯಾವ ಯಾವ ಸಾಧನೆಗಳು ಬೇಕು, ಯಾವ ಯಾವ ಅಂತಃಕರಣಗಳಿಗೆ ಈ ರೀತಿ ಎಲ್ಲಾ ರೀತಿಯಾಗೂ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಈಗ ಬರೀ ಅವ್ರು ಹೇಳೋ ರೀತಿನ ನಾವು ಅನುಭವಿಸಿದ್ರೆ ಸಾಕಾಗಿದೆ. ಈಗ ನಿಜಗುಣರು ಎಷ್ಟೋ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ದಾರೆ, ಎಲ್ಲವನ್ನೂ ಮಾಡಿ ಇದನ್ನ ಸಾರವನ್ನ ಇಲ್ಲಿ ಇಟ್ಟಿದ್ದಾರೆ. ಬರೀ ಅವ್ರು ಹೇಳೋ ರೀತಿ ನಮ್ಗೆ ಅದನ್ನು ನೋಡಕ್ ಬರ್ತಿಲ್ಲ. ಅಂದ್ರೆ ಎಷ್ಟು ನಾವು ಆರಾಮ್ ಮಾಡ್ತಾ ಹೋಗ್ತೀವಿ. ಇನ್ನು ಮನೆಯಲ್ಲೂ ಹಾಗೆ ತಾನೆ, ನಾವೆಷ್ಟೋ ಮಕ್ಳಿಗೆ ನಾವು ತುಂಬಾ ಅನುಕೂಲ, ಅವ್ರಿಗೆ ಕಷ್ಟ ಆಗ್ಬಾರ್ದು ಅಂದ್ರೆ ಕೊನೆ ಊಟ ಮಾಡಕ್ಕೂ ಬೇಜಾರು ಅವ್ರಿಗೆ. ಅದನ್ನ ಊಟನೂ ಸಹ ಮಾಡಿಸ್ಬೇಕು. ಊಟ ಮಾಡಿಸಿದ್ರು ಅದನ್ನ ಅಗಿಯಕ್ಕೂ ಬೇಜಾರು. ಆ ರೀತಿ ನಮ್ ಕಥೆ ಆಗಿದೆ. ಎಲ್ಲವನ್ನೂ ಹೇಳಿದೆ, ಎಲ್ಲವನ್ನೂ ಅವ್ರ ಸಂಶೋಧನೆ ಏನು ಬದುಕೆ ಅದಕ್ಕೆ ಇಟ್ಟಿದ್ದಾರೆ. ಏನು ಕಷ್ಟದ, ಏನು ಆಹಾರ ಕಷ್ಟ, ಅವರಿಗೆ ಊಟದ ಕಷ್ಟ, ಏನ್ ಬದುಕೋ ಆರಾಮ ಅವಾಗಿಂದೆಲ್ಲ ಕೇಳೋದಕ್ಕೂ ನಮ್ಗದು ಬಹಳ. ಕಾಡಲ್ಲಿದ್ದವ್ರು, ಏನು ಸತ್ಯಕಾಮ ಜಾಬ ಆಗ್ಲಿ, ನಚಿಕೇತ ಆಗ್ಲಿ, ಯಾರೇ ಮಹಾತ್ಮರಾಗ್ಲಿ, ಚಿಕ್ಕ ಹುಡುಗರು ಸತ್ಯವನ್ನ ಅನುಭವಿಸಕ್ಕೆ ಅಂತ ಹೋಗಿ ಅದನ್ನೆಲ್ಲ ಸಂಶೋಧನೆ ಮಾಡಿ ಅದನ್ನ ಅನುಭವಿಸಿದ್ರಲ್ಲ, ಅವ್ರೆಲ್ಲ ಎಷ್ಟು ಕಷ್ಟ ಪಟ್ಟಿದಾರಲ್ಲ. ನಾವ್ ಅಪ್ಪವ್ರ ಅಂತೀರ, ನೀವೇನ್ ಅಷ್ಟ್ ಕಷ್ಟ ಪಟ್ಟಿದ್ದೀರಾ ಅಂತ. ಅಷ್ಟೊಂದ್ ಕಷ್ಟ ಪಡ್ತಿದ್ದೀರಾ. ಪಾಂಡವರಾಗ್ಲಿ, ಕೌರವರಾಗ್ಲಿ, ಕೌರವರಲ್ಲ, ರಾಮ ಆಗ್ಲಿ, ಎಲ್ಲರೂ ಏನ್ ಕಾಡಲ್ಲಿ ಏನ್ ಸಾಮಾನ್ಯ ಜೀವನನ, ಅವ್ರು ಯಾರು ಕಷ್ಟ ಅನ್ಲೇ ಇಲ್ಲ. ನಾವು ಏನೂ ಇಲ್ಲ, ಎಲ್ಲ ಆರಾಮಿದೆ ನಮ್ಗೆ. ಆರಾಮಾಗಿ ಆತ್ಮಜ್ಞಾನವನ್ನ ಪಡಿಬೇಕಾದ್ರೂ ನಮ್ಗೆ ಆತ್ಮಜ್ಞಾನ ಕಷ್ಟ, ಅದು ಒಳಿಯಲ್ಲ ಅಂತೀವಲ್ಲ. ಅದಕ್ಕೆ ಅಪ್ಪವ್ರು ಅಂತಿದ್ರು ಅದನ್ನ. ನೀವು ಎಲ್ಲವನ್ನೂ ಈಗ ನಿಮ್ಗೆ ಬಹಳ ಒಳ್ಳೆಯ ಯುಗದಲ್ಲಿ ಇದ್ದೀರಾ ನೀವು, ಬಹಳ ಪುಣ್ಯವಾದ ಕಾಲದಲ್ಲಿ ಇದ್ದೀರಾಗ ನೀವು. ಎಲ್ಲಾ ಕಡೆಯಿಂದ ಜ್ಞಾನ ಪ್ರವಾಹ ಹರಿದು ಬರ್ತಿದೆ. ಮೊದಲು ಆ ರೀತಿ ಇರ್ಲಿಲ್ಲ. ಯಾರೋ ಒಬ್ರು ಗುರುಗಳು ಎಲ್ಲೋ ಇರ್ತಿದ್ರು, ಒಬ್ರ ಹತ್ರನ ವಿದ್ಯೆ ಇರ್ತಿತ್ತು, ಎಲ್ಲಾರು ಅವಾಗ ಅವ್ರ ಹತ್ರ ಅಲ್ಲೇ ಹೋಗ್ಬೇಕು ಹುಡುಕೊಂಡು. ಈಗ ಆ ರೀತಿ ಇಲ್ಲ. ನಾವ್ ಎಲ್ಲಿರ್ತೀವೋ ಎಲ್ಲಾ ಕಡೆಯಿಂದನೂ ಈ ಗುರುಗಳ ಹತ್ರನೇ ಹೋಗ್ಬೇಕು ಅಂತೇನಿಲ್ಲ. ಅವ್ರ ಇಷ್ಟ ಆಗ್ಲಿಲ್ಲ ಇನ್ನೊಬ್ರ ಹತ್ರ ಹೋಗ್ಬೋದು. ಆತ್ಮಜ್ಞಾನನ ಇಲ್ಲೇ ಮೊಬೈಲ್ ಅಲ್ಲೇನೆ ಆತ್ಮಜ್ಞಾನ ಬೇಕಾ, ಯಾವ ಶಾಸ್ತ್ರಗಳು ಬೇಕು, ಯಾವ ಗ್ರಂಥಗಳು ಬೇಕು, ಯಾವ ಸಾಧನೆಗಳು ಬೇಕು, ಏನ್ ಬೇಕು, ಎಲ್ಲವೂ ನೇರವಾಗಿದೆ. ಎಲ್ಲವೂ ಸುತ್ತಮುತ್ತ ಜ್ಞಾನ ಪ್ರವಾಹ ಹರಿದು ಬರ್ತಿದೆ. ಈಗ ಬಹಳ ತುಂಬಾ ಪುಣ್ಯದ ಕಾಲದಲ್ಲಿ ಇದೀರಾ ಅಂತಿದ್ರು ಅಪ್ಪವ್ರು. ಬಹಳ ಪ್ರಗತಿ, ಇದು ಅಂತಿಮ ಸ್ಥಿತಿ. ಇದು ಈ ಜ್ಞಾನದ ಉತ್ಕರ್ಷ ಸ್ಥಿತಿ. ಈಗ ಎಲ್ಲ ವಿಜ್ಞಾನದ ಬಗ್ಗೆ ಆಗ್ಲಿ ನಾವೇನ್ ಕಂಡುಹಿಡಿಬೇಕಾಗಿಲ್ಲ, ಗೂಗಲ್ ನ ಆನ್ ಮಾಡಿದ್ರೆ ಸಾಕು. ವಿಜ್ಞಾನ ಈಗ ಈ ಕ್ಷಣದಲ್ಲಿ ಏನ್ ಸಂಶೋಧನೆ ಮಾಡಿದ್ದಾರೆ ಅಂತ ಇಲ್ಲೇ ಕುತ್ಕೊಂಡು ನೋಡೋದು. ಇಲ್ಲೇ ನಾವು ಎಲ್ಲಾ ದೇಶದವ್ರನ್ನ ಎಲ್ಲೇ ಎಷ್ಟೇ ದೂರದಲ್ಲಿರ್ಲಿ ಅವ್ನ ಇಲ್ಲೇ ಸಮೀಪ ಕರೆದು ಮಾತಾಡ್ತೀವಿ. ಇಲ್ಲೇ ಮೊಬೈಲ್ ಅಲ್ಲೇನೆ ವಿಡಿಯೋ ಕಾಲ್ ಮಾಡಿ, ಅವ್ರ ಎಂತದಲ್ಲ ಇರ್ಲಿ. ಮೊದ್ಲಿವ್ ಯಾವ್ದು ಇರ್ಲಿಲ್ಲ ಅವರಿಗೆ. ಜ್ಞಾನದ ಉತ್ಕರ್ಷ ಈಗ ಎಲ್ಲವೂ ಅದಕ್ಕೆ ನಮ್ಮ ಅಪ್ಪವ್ರು ಅಂತಿದ್ರು, ವಿಜ್ಞಾನದವರಿಗೆ ನೀವೆಲ್ಲರೂ ಚಿರಋಣಿ ಆಗಿರ್ಬೇಕು. ಅವರು ನಿಮಗೆ ಎಷ್ಟು ಅನುಕೂಲವನ್ನೆಲ್ಲ ಮಾಡಿದ್ದಾರೆ. ಈಗೇನಾದ್ರು ನಾನು ಆರಾಮಾಗಿ ಬದುಕ್ತಿದ್ದೀನಿ ಅಂದ್ರೆ ವಿಜ್ಞಾನಿಗಳಿಂದ. ತಪಸ್ವಿಗಳು ಅವ್ರೆಲ್ಲಾರ್ಗಿಂತನೂ ನೀವು ವಿಜ್ಞಾನಿಗಳಿಗೆ ನಮಸ್ಕಾರ ಮಾಡ್ರಿ ಅಂತಿದ್ರು. ಅವ್ರಿಗೆ ಕೃತಜ್ಞತೆಯನ್ನ ಅರ್ಪಿಸಿ. ಯಾರೋ ಒಬ್ರು ಒಂದು ಲೈಟ್ ಕಂಡಿಡಿದ್ರು, ಅದು ಇಡೀ ಜಗತ್ತೇ ಅದನ್ನ ಅನುಭವಿಸುತ್ತೆ. ಯಾರೋ ಒಬ್ರು ಒಂದ್ ಮೊಬೈಲ್ ಕಂಡಿಡಿದ್ರು, ಇಡೀ ಜಗತ್ತೇ ಅನುಭವಿಸುತ್ತೆ. ಈ ತಪಸ್ವಿಗಳದು ಇವ್ರದೆಲ್ಲ ಹಂಗಾಗಲ್ಲ. ಇವ್ರು ಏನೋ ಒಂದ್ 4 ಜನ ಅವ್ರ ಶಿಷ್ಯರು ಅಂತ ಯಾರು ಇರ್ತಾರೋ ಅವ್ರಿಗೆ ಒಂದ್ ಸ್ವಲ್ಪ ಏನಾರು ಪವಾಡದಿಂದ ಅವ್ರನ್ನ ಏನಾರು ಒಬ್ರನ್ನ ಉದ್ಧಾರ ಮಾಡ್ಬೋದು. ಇಡೀ ತಪಸ್ವಿ ಜಗತ್ತನ್ನೆಲ್ಲ ಪರಿವರ್ತನೆ ಮಾಡ್ದ, ಜಗತ್ತಿಗೆಲ್ಲ ಅನುಕೂಲ ಮಾಡಿದ್ರು ಅಂತಿಲ್ಲ. ಯಾವ ಇವರೇ ಆಗ್ಲಿ, ಮಹಾತ್ಮರಾಗ್ಲಿ, ಯಾರೇ ಆಗ್ಲಿ, ಶಂಕರಾಚಾರ್ಯರೇ ಆಗ್ಲಿ, ಇಡೀ ಜಗತ್ತನ್ನ ಬದಲಾವಣೆ ಮಾಡಿದ್ರ?
ಯಾರು ಅವ್ರ 4 ಜನ ಶಿಷ್ಯರಿದ್ರಲ್ಲ ಅವರಾದ್ರು. ಹಾಗೆ ಎಲ್ಲಾ ಮಹಾತ್ಮರು ಇವರು ಎಲ್ಲರೂ ಇಷ್ಟಿಷ್ಟ. ಆದ್ರೆ ವಿಜ್ಞಾನಿಗಳದ್ದು ಆ ರೀತಿ ಇಲ್ಲ. ಅವ್ರ ಒಬ್ರೇ ಒಬ್ರು ಎಲ್ಲೋ ಕುತ್ಕೊಂಡು ಏನೋ ಒಂದು ಜಗತ್ತಿನ ಬಗ್ಗೆ ಏನೀಗ ನಮಗೆಲ್ಲಾ ಅಡ್ಗೆ ಮನೆಯಲ್ಲಾಗ್ಲಿ ಎಲ್ಲಾ ಅನುಕೂಲತೆಗಳಾಗ್ಲಿ ಎಲ್ಲವನ್ನೂ ಬಹಳ ಸುಲಭ ಮಾಡಿದ್ದಾರೆ. ಏನೂ ಕಷ್ಟ ಇಲ್ಲ. ಯಾವುದೂ ಕಷ್ಟ ಇಲ್ದಿರಂಗ್ ಮಾಡಿದಾರಲ್ಲ ಅದೆಲ್ಲ ವಿಜ್ಞಾನಿಗಳು. ಮತ್ ಅವ್ರಿಗೆ ಏನೋ ಅಪೇಕ್ಷೆ ಇಲ್ಲ. ಯಾರ್ ಕಂಡಿಡಿದವ್ರ ನಮಗ್ ಗೊತ್ತಿಲ್ಲ. ಸುಮ್ನೆ ಲೈಟ್ ಹಾಕ್ತಿವಿ ಆರಾಮಾಗಿರ್ತೀವಿ. ಲೈಟ್ ಕಂಡಿದಿರೋ ಎಲ್ಲೋ ಇದರ ಬೆಳಕನ್ನ ಕಂಡಿಡ್ದವ್ರು. ಹಾಗೆ ಎಲ್ಲಾ ಅನುಕೂಲ ಫ್ಯಾನು ಇವು ಪ್ರತಿಯೊಂದು ಗಾಡಿ ಮೊಬೈಲ್ ಈಗ ಅವೆಲ್ಲ ಇಲ್ದೆ ನನಗ್ ಬದುಕೇ ಗೊತ್ತಿಲ್ಲ. ಅದ್ರಲ್ಲಿ ಒಂದೇನಾರು ಬರೀ ಇವತ್ ಒಂದಿನ ನೀರ್ ಬಂದಿಲ್ಲ ನಮ್ಗೆ ಇರಕ್ಕೆ ಗೊತ್ತಾಗಲ್ಲ. ಇವತ್ ನೀರ್ ಬಂದಿಲ್ಲ ಕರೆಂಟ್ ಇಲ್ಲ ಅಷ್ಟು ಅವುಗಳಿಗೆಲ್ಲ ನಾವು ಒಗ್ಬಿಟ್ಟಿದೀವಿ. ಅಷ್ಟು ಅನುಕೂಲತೆಗಳಿದೆ ಈಗ ಏನ್ ಜಗತ್ತು ಇಡೀ ಜಗತ್ತು ಅದೆಲ್ಲದಕ್ಕೂ ಕಾರಣ ವಿಜ್ಞಾನಿಗಳು. ಆ ವಿಜ್ಞಾನಿಗಳ ತಮ್ಮ ಬದುಕನ್ನೆಲ್ಲ ನಮ್ಮ ಮನುಷ್ಯರಿಗೆ ನಮ್ಮೆಲ್ಲರಿಗೋಸ್ಕರ ಅದನ್ನ ಅವರ ತ್ಯಾಗವನ್ನ ಮಾಡಿ ಅವ್ರಿಗೆ ಏನೂ ಫಲಾಪೇಕ್ಷೆ ಇಲ್ಲ. ಆದ್ರೆ ಇಡೀ ಜಗತ್ತು ಎಲ್ಲರೂ ಅನುಭವಿಸ್ತೀವಲ್ಲ ಅವ್ರಿಗೆಲ್ಲರಿಗೂ ಕೃತಜ್ಞರಾಗಿರ್ಬೇಕು ನೀವು ಅಂತ. ಮತ್ತೀಗ ಜ್ಞಾನವು ಎಲ್ಲಾ ಕಡೆಯಿಂದ ಪ್ರವಾಹವಾಗಿ ಹರಿದ್ ಬರ್ತಿದೆ. ನಾವು ಬಾಕ್ಲಾಕೋಬಾರ್ದು ಅದನ್ನ. ನಾವು ಇಂಥದೇ ಸಂಪ್ರದಾಯ, ಸಿದ್ಧಾರೂಢರ ಸಂಪ್ರದಾಯ, ಜ್ಞಾನ ಸಂಪ್ರದಾಯ, ಇಲ್ಲ ಅದ್ವೈತ ಸಂಪ್ರದಾಯ, ಸಿದ್ದೇಶ್ವರ ಸ್ವಾಮೀಜಿ ಸಂಪ್ರದಾಯ, ಈ ವಚನಗಳ ಸಂಪ್ರದಾಯ, ಶರಣರ ಸಂಪ್ರದಾಯ, ಈ ತರ ನಾವು ಒಳಗಡೆ ಅದನ್ನ ಬೇಲಿ ಹಾಕೊಂಡ್ರೆ ಆ ಜ್ಞಾನ ನಮ್ಮ ಒಳಗಡೆ ಬರಲ್ಲ. ಒಂದೇ ಅದನ್ನ ನಾವು ಬರೀ ಹಿಂಗೊಂದ್ ಬೇಲಿ ಹಾಕೊಂಡಂಗಾಗ್ಬಿಡತ್ತೆ. ಹಾಗಾಗಿ ಎಲ್ಲವನ್ನೂ ಎಲ್ಲಾ ಮಹಾತ್ಮರು ಯಾರು ನಮ್ಮನ್ ದಾರಿ ತಪ್ಪಿಸ್ಬೇಕು ಅಂತಿಲ್ಲ. ಯಾರು ನಮ್ಮ ಮಹಾತ್ಮರು ಇಲ್ಲ ಏನ್ ಬದುಕು ಬಹಳ ಚೆನ್ನಾಗಿದೆ ಆರಾಮಾಗಿ ಅನ್ಭವ್ಸು, ಚೆನ್ನಾಗಿ ಊಟ ತಿಂಡಿ ಮಾಡಿ ಏನ್ ದೇವ್ರ ಬಗ್ಗೆ ಯಾರೂ ಅಂದಿಲ್ಲ. ಎಲ್ಲರೂ ಜಗತ್ತಿನ ಅನಿತ್ಯದ ಬಗ್ಗೆ, ಜೀವನವನ್ನ ಅರಿಯುವ ಬಗ್ಗೆ, ದೇವನನ್ನ ಅರಿಯುವ ಬಗ್ಗೆನೆ ಎಲ್ಲಾ ಮಹಾತ್ಮರು ತಮ್ಮ ಬದುಕನ್ನ ಅದಕ್ಕಾಗಿ ಹೇಳುವ ರೀತಿಗಳು ಭಿನ್ನ. ಆದರೆ ಲಕ್ಷ್ಯ ಎಲ್ಲರದು ಏನು? ದೇವರನ್ನ ಪಡಿ ನೀನು ಅನ್ನೋದೇ. ಎಲ್ಲಾ ಯಾವ ಜಾತಿಯವರೇ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಇಸ್ಲಾಂ ಇರ್ಲಿ, ಯಾವ ಧರ್ಮದವರೇ ಆಗ್ಲಿ, ಅಲ್ಲೂ ಎಲ್ಲ ಸಹ ನೀನ್ ಕಳ್ತನ ಮಾಡು, ಮೋಸ ಮಾಡು ಅಂತ ಯಾವ ಧರ್ಮದಲ್ಲಿ ಹೇಳಿದ್ದಾರೆ? ಎಲ್ಲೂ ಯಾವ ಧರ್ಮದಲ್ಲೂ ಹೇಳಿಲ್ಲ. ಎಲ್ಲಾ ಮಹಾತ್ಮರು ನಮ್ಮನ್ನ ಉದ್ಧಾರ ಮಾಡ್ಬೇಕು ಅಂತ, ಅದಕ್ಕೆ ಅವರು ನಮಗೆ ಬಹಳ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಈ ದೃಷ್ಟಾಂತಗಳನ್ನ ಕೊಡ್ತಾರೆ. ಈ ದೃಷ್ಟಾಂತಗಳು ಇವುಗಳನ್ನೆಲ್ಲ ಸುಮ್ನೆ ಒಂದು ಏಕದಶೆ ನನಗೊಂದು ಅದ್ರ ಬಗ್ಗೆ ಸ್ಪಷ್ಟತೆ ಆಗ್ಬೇಕು. ಆದ್ರೆ ಇವೇ ಮುಖ್ಯ ಅಲ್ಲ, ಈ ದೃಷ್ಟಾಂತಗಳೇ ಮುಖ್ಯ ಅಲ್ಲ. ಇವುಗಳನ್ನ ದಾಟಿ ಆತ್ಮವಸ್ತುವನ್ನ ಅನುಭವಿಸ್ಬೇಕು. ಇವುಗಳನ್ನ ಲಕ್ಷ್ಯ ಕೊಟ್ಟು ಇವೇ ಅಂತಿಮ ಅಲ್ಲ. ಈ ಶಬ್ದಗಳಾಗ್ಲಿ, ನಿಜಗುಣರ ಗ್ರಂಥಗಳಾಗ್ಲಿ, ಶಾಸ್ತ್ರಗಳಾಗ್ಲಿ ಇವು ಆತ್ಮಜ್ಞಾನವನ್ನ ಉಂಟು ಮಾಡಲ್ಲ. ಈ ಶಬ್ದಗಳು, ಈ ಶಾಸ್ತ್ರಗಳು ಇವೆಲ್ಲ ಇಲ್ಲಿ ಉಳಿಬೇಕು. ಅದರ ಲಕ್ಷ್ಯ ಏನಿದೆ ಆ ಕಡೆ ಮನಸ್ಸು, ನಮ್ಮ ಅಹಂಕಾರಗಳು ಆ ದಾಟಿ ಹೋಗ್ಬೇಕು. ಆ ಬುದ್ಧಿ ಮತ್ತೆ ಈ ಅಹಂಕಾರ ಏನಿದೆ ಏನ್ ಮಾಡಿದ್ರು ದಾಟಕ್ ಬಿಡಲ್ಲ. ಏನ್ ಮಾಡಿದ್ರು ಈ ಅಹಂಕಾರದೊಳಗಡೆನೆ ಈ ಶಬ್ದಗಳೆಲ್ಲ ಏನಿದೆ ಅಲ್ಲ, ಈ ಶಾಸ್ತ್ರ ಶಬ್ದಗಳು ಬಹಳ ಅದ್ರೊಳಗಡೆ ಓಡಾಡಿಸ್ತಿರತ್ತೆ. ಅದೇ ಅನುಭವ ಅನ್ನೋ ಹಾಗೆ ಮಾಡ್ತಿರತ್ತೆ. ಹಾಗಾಗಿ ಗುರುಕರುಣೆ ಬಹಳ ಬೇಕು. ಗುರುಭಕ್ತಿ, ಗುರುಕರುಣೆ ಮತ್ತೆ ನನ್ನಲ್ಲುವೆ ನನಗೆ ಈ ಶಬ್ದಗಳು ಶಾಸ್ತ್ರ ತಗೊಂಡು ಏನ್ ಮಾಡೋದು? ಈಗ ಅದನ್ನೇ ಭಜ ಗೋವಿಂದಮ್ಮಲ್ಲಿ ಅವ್ರು ಹೇಳಿದ್ರು, ನಹಿ ನಹಿ ರಕ್ಷತಿ, ಏನು ಸಹಾಯ ಮಾಡಲ್ಲ ಅಂತ. ಶಂಕರಾಚಾರ್ಯರೇ ಅದ್ವೈತದ ಮೇರು ಶಿಖರ ಅವರು, ಅವರಷ್ಟು ಶಾಸ್ತ್ರ ಇನ್ಯಾರಿಗೂ ಇಲ್ಲ. ಅವರಷ್ಟು ಏನ್ ಟೀಕಾ ಗ್ರಂಥಗಳಾಗ್ಲಿ, ವ್ಯಾಖ್ಯಾನಗಳಾಗ್ಲಿ, ಅವರು ಏನು ಬ್ರಹ್ಮಸೂತ್ರಗಳನ್ನ ಅವರಷ್ಟು ಶಾಸ್ತ್ರ ಯಾರು ಇಲ್ಲ. ಅಂತವ್ರು ಸಹ ಅವರೇ ಹೇಳ್ತಿದ್ದಾರೆ, ನಹಿ ನಹಿ ರಕ್ಷತಿ ಡುಕ್ರಿನ್ ಕರಣೆ. ಅವ್ರಿಗೆ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಮುದುಕ ವಯಸ್ಸಾಗಿತ್ತಂತೆ. ಅವರು ಕುತ್ಕೊಂಡು ಶಾಸ್ತ್ರ ಏನು ಡುಕ್ರಿನ್ ಕರಣ ಅಂದ್ರೆ ಒಂದು ಸೂತ್ರ. ನಮ್ಮ ಸಂಸ್ಕೃತದಲ್ಲಿ ಸಂಸ್ಕೃತ ಅಧ್ಯಯನ ಮಾಡೋರ್ಗೆ ಗೊತ್ತಿರತ್ತೆ. ಅಲ್ಲೊಂದು ಸೂತ್ರ ಬರುತ್ತೆ. ಅದು ಅಲ್ಲಿ ಸೂತ್ರವನ್ನ ಬಾಯಟ್ ಮಾಡ್ಬೇಕು, ಅದನ್ನ ವಿಂಗಡೆ ಮಾಡ್ಬೇಕು, ಅವುಗಳನ್ನೆಲ್ಲ ಮಾಡೋ ರೀತಿ ಇದೆ. ಅದ್ರಲ್ಲಿ ಒಂದು ಡುಕ್ರಿನ್ ಕರಣ ಅನ್ನೋದು ಒಂದು ಸೂತ್ರ. ಅವನು ಅದರ ವ್ಯಾಕರಣ, ಪಾಣಿನಿ ಮಹರ್ಷಿಗಳು ಆ ವ್ಯಾಕರಣ ಸೂತ್ರ ಇದೆ, ಅದನ್ನ ಅವನು ಅಧ್ಯಯನ ಮಾಡಿ ಬಾಯಟ್ ಮಾಡ್ತಾ ಇದ್ರಂತ. ಅದನ್ನ ಅವನಿಗಾಗ್ಲೇ 70 ವರ್ಷ 80 ವರ್ಷ ಆಗಿತ್ತು. ಅದನ್ನ ವ್ಯಾಕರಣನ ಅದು ಒಂದು ಸಲಿ ಅದ ಇಷ್ಟ ಆಗ್ಬಿಟ್ರೆ ಶಾಸ್ತ್ರಗಳಾಗ್ಲಿ ವ್ಯಾಕರಣಗಳಾಗ್ಲಿ ಅದು ಬೆಳೆಸ್ತಾ ಹೋಗ್ತಿರತ್ತೆ. ಈ ಸೂತ್ರ ಇನ್ನೊಂದ್ ಸೂತ್ರ, ಅದಂಗೆ ಇದಿಂಗೆ ಬರೀ ಬುದ್ಧಿಲಿ ಓಡಿಸ್ತಾ ಇರತ್ತದು. ಏನ್ ಮಾಡಿದ್ರು ಅದಕ್ಕೆ ಅದು ಒಂಥರ ಶುಷ್ಕ ಜ್ಞಾನ ಆಗ್ಬಿಡತ್ತೆ. ಒಳಗೆ ಯಾರಿಗೆ ಗುರುಭಕ್ತಿ ಜೊತೆಗೆ ಶಾಸ್ತ್ರ ಅಧ್ಯಯನ ಇರುತ್ತೋ ಅವ್ರ ಅನುಭವದ ಕಡೆ ಲಕ್ಷ್ಯ ಕೊಡ್ತಾರೆ. ಯಾರು ಗುರುಭಕ್ತಿ ಧ್ಯಾನ ಇವುಗಳ ಸಾಧನೆಗಳಿಲ್ದೆ ಬರೀ ಶಾಸ್ತ್ರದಲ್ಲಿ ಓಡಾಡ್ತಿದ್ರೆ ಶುಷ್ಕ ಜ್ಞಾನ, ಬರೀ ಗಿಳಿನೂ ಸಹ ಮಾತಾಡತ್ತಲ್ಲ ಹಂಗಾದಂಗೆ ಆಗುತ್ತೆ ಅದು. ಮತ್ತೆ ಕೊನೆಗೆ ನನಗ್ ಉಪಯೋಗಕ್ಕೆ ಬರಲ್ಲ ಆ ಶಾಸ್ತ್ರಗಳಾಗ್ಲಿ. ಈಗ ಪ್ರತಿದಿನನೇ ನನ್ ಮನೆಯಲ್ಲಿ ನನ್ಗೆ ಇದೇನ್ ಉಪಯೋಗ ಬರುತ್ತೆ? ನಿಜಗುಣ ಗ್ರಂಥ ಏನಾದ್ರು ನಾನ್ ಮನೆಯಲ್ಲಿ ಯಾರಿಗಾರು ಹೇಳಿದ್ರೆ ಅವ್ರಿಗೆ ಏನಾರು ಬೇಕಾಗತ್ತಾ? ಅವ್ರಿಗೆ ಏನಾರು ಅವಶ್ಯಕತೆ ಇದೆಯಾ? ಅಲ್ಲಿ ಏನು ಬೇಕಾಗಲ್ಲ. ಈ ಶಾಸ್ತ್ರಗಳು ಬದುಕು ಬಹಳ ಮುಖ್ಯ. ಆ ಬದುಕಿನಲ್ಲಿ ಬರುವ ಕಷ್ಟ ಸುಖಗಳು ಅನುಭವಿಸ್ತಿರಲ್ಲ
ಅದಕ್ಕೆ ನಮ್ಮ ಅಪ್ಪವ್ರು ಬಹಳ ಮಹತ್ವ ಕೊಡ್ತಿದ್ರು. ಇರ್ಲಿ ಬಿಡ್ರಲ್ರಿ ಆ ಶಾಸ್ತ್ರ ಅಂತಿದ್ರು. ಒಂದು ದಿನ ಒಂದು ಶಾಸ್ತ್ರ ಶಬ್ದ ಬಳಸ್ಲಿಲ್ಲ. ಅಕಸ್ಮಾತ್ ನಾವ್ ಬಳಸಿದ್ರೆ ಯಾಕೆ ಅಷ್ಟ್ ಬಳಸ್ತೀರಿ, ಆರಾಮ್ ಸರಳವಾದ ಭಾಷೆಗಳಿದೆಯಲ್ಲ, ಆರಾಮ್ ಜೀವನ ಇದೆಯಲ್ಲ, ಮೊದ್ಲು ಜೀವನಕ್ ಮಹತ್ವ ಕೊಡಿ ಅಂತಿದ್ರು. ಮೊದಲು ಮನೆಯಲ್ಲಿ ಎಲ್ಲಾರ್ ಜೊತೆ ಚೆನ್ನಾಗಿರೋದು, ಬದುಕೋದು, ತಿನ್ನೋದು, ಉಣ್ಣೋದು, ಅದನ್ನ ಮೊದ್ಲು ಅನ್ಭವ್ಸೋದ್ ಕಲೀರಿ. ಅದೇ ಬಂದಿಲ್ಲ. ದೇವ್ರನ್ನ ಅನ್ಭವಿಸ್ತೀನಿ, ದೇವ್ರ ಮನೆಯಲ್ಲೇ ಯಾರ ಜೊತೆನೂ ಚೆನ್ನಾಗಿಲ್ಲ, ಮನೇಲೇ ಎಲ್ಲಾ ಕಿತ್ತಾಟ, ನಮ್ ಕಂಡ್ರೆ ಯಾರಿಗೂ ಆಗ್ತಾನೆ ಇಲ್ಲ. ಆ ರೀತಿ ಕೆಟ್ಟದಾಗ ವ್ಯವಹಾರ ನಂದಿದೆ. ಆ ರೀತಿ ನನ್ನ ಮನಸ್ಸು ಅಹಂಕಾರಗಳೆಲ್ಲ ಇದೆ. ದೇವ್ರನ್ನ ಮಾತ್ರ ಪಡಿತೀರಿ ಅಂದ್ರೆ ಹೆಂಗೆ? ಮೊದ್ಲು ಬದುಕು, ಮೊದ್ಲು ಮನೆಯವ್ರಿಗೆ ಪ್ರೀತಿಯಾಗು ಅಂತಿದ್ರು ನಮ್ಮ ಅಪ್ಪವ್ರು. ಯಾಕಂದ್ರೆ ಅಲ್ಲಿಂದಾನೇ ಪ್ರಾರಂಭ. ನನ್ನ ಬದುಕಿರೋದೇ ನಿಜವಾಗ್ಲೂ ಅಲ್ಲಿರೋದು. ಇಲ್ಲಿ ಎಷ್ಟೆಲ್ಲ ಏನೇ ಕೇಳ್ಲಿ ಮಾಡ್ಲಿ ವಾಪಸ್ ಅಲ್ಲೇ ಹೋಗ್ಬೇಕು, ಅದೇ ಮನೆಯಲ್ಲೇ ಇರೋದು. ಹಾಗಾಗಿ ಆ ಬದುಕು ತುಂಬಾ ಸುಂದರವಾಗ್ಬೇಕು, ಆರಾಮ್ ಆಗ್ಬೇಕು ಅಂತ ಇದ್ರೆ ಇದು ಆತ್ಮಜ್ಞಾನವನ್ನ, ಗುರುಭಕ್ತಿ ಇರ್ಬೇಕು ಯಾವಾಗ. ಗುರುಭಕ್ತಿ, ಗುರು ಧ್ಯಾನ, ಸಾಧನ, ನಾನು ಆತ್ಮಜ್ಞಾನವನ್ನ ಪಡಿಬೇಕು ಅನ್ನುವ ವಿವೇಕ, ಇವುಗಳೆಲ್ಲ ಇದ್ದು ಈ ಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರೆ ಅವು ಪೂರಕ ಆಗುತ್ತೆ. ಇಲ್ಲ ಅಂದ್ರೆ ಬರೀ ಇವುಗಳ ಕಂಠಪಾಠ, ಇವುಗಳ ಮೇಲ್ಗಡೆ ಓಡಾಟ, ಇವುಗಳಿಂದ ನಹಿ ನಹಿ ರಕ್ಷತಿ ಡುಕ್ರೀಂ ಕರಣೆ. 70-80 ವಯಸ್ಸಾಗಿ ಅವನು ಅದನ್ನ ಆಗ್ಲೇ ದೇಹ ಶಿಥಿಲ ಆಗಿದೆ. ಅವಾಗ ಆ ಸೂತ್ರಗಳನ್ನೆಲ್ಲ ಗಟ್ ಮಾಡ್ತಿದ್ರಂತೆ. ಶಂಕರಾಚಾರ್ಯರು ಅವಾಗ ಹೋಗಿ ಹೇಳಿದ್ರಂತೆ, ಈ ಸಾಕು, ಈ ವಯಸ್ಸಿಗೂ ಇನ್ ವ್ಯಾಕರಣ ಕಲ್ತು ಇನ್ಯಾರಿಗ್ ನೀನ್ ಪಂಡಿತ ಆಗಿ ಯಾರಿಗೇನ್ ಹೇಳ್ಬೇಕಾಗಿದೆ ಬಿಡು, ದೇವ್ರನ್ನ ಸ್ಮರಣೆ ಮಾಡು. ಭಜಗೋವಿಂದ ಅಂದ್ರೆ ಭಜನೆ ಮಾಡು ಅಂತಲ್ಲ, ದೇವರ ಚಿಂತನೆಯನ್ನ ಮಾಡು, ಆ ರೀತಿಯಾಗಿ ಹೇಳ್ತಾರೆ. ಹಾಗಾಗಿ ಆ ದೇವರ ಚಿಂತನ ಬರಬೇಕು. ಆ ಚಿಂತನವನ್ನ ಬಂದ್ರೆ ಬದುಕು ಹಗುರ ಆಗೋದು. ಈ ಬರೀ ಶಾಸ್ತ್ರಗಳು ಜ್ಞಾನದಿಂದ, ಯಾಕೆಂದ್ರೆ ಇದು ನನ್ನ ಪ್ರಾಕ್ಟಿಕಲ್ ಅನುಭವದಿಂದ ನಾವ್ ಹೇಳ್ತಿರೋದು. ನಾವು ಏನು ಅಪ್ಪವ್ರಿಗೆ ನಾವು ಭೇಟಿ ಆದ್ವಲ್ಲ, ಅವಾಗ ನಮಗೆ ಏನೊಂದು 18 ವರ್ಷ. ಅಪ್ಪವ್ರು ನನಗೆ ಮೊದಲನೇ ಭೇಟಿ ಆಗಿದ್ದು. ಅಪ್ಪಾಜಿ ಅವಾಗ ಅಪ್ಪವ್ರು ನಮ್ಗೆ ಸುತ್ತೂರಿಗೆ ಬರ್ತಿದ್ರು. ಆಗ ಇನ್ನು ಮೈಸೂರಿಗೆ, ಇದು 30 ವರ್ಷದ ಹಿಂದೆ ಮಾತು. ಆಗ ಇನ್ನೂ ಅಪ್ಪವ್ರು ಮೈಸೂರಿಗೆಲ್ಲ ಇನ್ನೂ ಅದಷ್ಟು ಇರ್ಲಿಲ್ಲ, ಇಲ್ಲಿ ಯಾರಿಗೂ ಪರಿಚಯ ಇರ್ಲಿಲ್ಲ. ಆದ್ರೆ ಅಪ್ಪಾಜಿ ಮಾತ್ರ, ಅಪ್ಪಾಜಿ ಗೊತ್ತಿತ್ತಲ್ಲ, ಹಾಗಾಗಿ ಅವ್ರು ನಮ್ಮನ್ನ ಕರ್ಕೊಂಡ್ ಹೋಗ್ತಿದ್ರು. ಬೆಳಗ್ಗೆ ಅಪ್ಪವ್ರು ಇನ್ನೇನ್ 5 ಗಂಟೆಗೆ ಏನೋ ಹೋಗ್ತಾರೆ, ಅವ್ರು 5 ಗಂಟೆಗೆ ಇಲ್ಲಿಂದ ಹೊರಡ್ತಿದ್ರು. ಆಗ 5 ಗಂಟೆಗೆ ಬಸ್ ಇರ್ತಿತ್ತೋ ಹೇಗ್ ಹೋಗ್ತಿದ್ರೋ ಗೊತ್ತಿಲ್ಲ, ನಾವಿನ್ನೂ ಆಗ ಚಿಕ್ಕವ್ರು. ಅವಾಗ ಬೆಳಗ್ಗೆ 3 ಗಂಟೆಗೆ ಎದ್ದು ನಮಗೆ ಸ್ನಾನ ಎಲ್ಲ ನಾವೆಲ್ಲ ಮಾಡಿ ರೆಡಿಯಾಗಿ 3-3:30 ನಡ್ಕೊಂಡು ಹೋಗ್ತಿದ್ವಿ. ನಮ್ಗ ಬಸ್ಸು ಗಿಸ್ಸು ಗಾಡಿ ಕಾರು ಏನು ಗೊತ್ತಿಲ್ಲ. ಅಪ್ಪವ್ರು ಅಲ್ಲಿ ಸುತ್ತೂರು ಮಠದಲ್ಲಿ ಇರ್ತಿದ್ರು, ಅಲ್ಲಿಗೆ ನಾವ್ ಅಷ್ಟೊತ್ತಿಗೆ ಹೋಗ್ತಿದ್ವಿ. ನಾವೆಲ್ಲ 4 ಜನ 5 ಜನ 5-6 ಜನ ನಾವೆಲ್ಲಾರು, ನಮ್ಮಮ್ಮ, ತಂದೆ, ತಾಯಿ, ಅಕ್ಕ ತಾಯಿ, ನಾವೆಲ್ಲಾರು ಅಷ್ಟೊತ್ತಿಗೆ ಎದ್ದು 3:30-4 ಗಂಟೆ ಆಗ್ಲೇ ಅಪ್ಪವ್ರ ಹತ್ರ ಅಲ್ಲಿ ಇರ್ತಿದ್ವಿ. ಅಪ್ಪವ್ರೆಲ್ಲಾ ಸ್ನಾನ ಮಾಡಿ ಎಲ್ಲಾ ಮಾಡಿ ಕೊನೆಗೆ 5-5:30 ಹೊರಗಡೆ ಬರ್ತಿದ್ರು. ಹೊರಗಡೆ ಬಂದಾಗ ಅವ್ರ ನಮಸ್ಕಾರ ಮಾಡಿ ಅಪ್ಪವ್ರು ಬೇರೆ ಊರಿಗೆ ಹೋಗ್ತಿದ್ರು. ಈ ರೀತಿ ಅವರ ದರ್ಶನ, ಮೊದಲನೇ ದರ್ಶನ ಎಲ್ಲ ಆಗಿದ್ದು. ಅವೆಲ್ಲವೂ ಏನೇ ಮಾಡಿದ್ರು, ಎಷ್ಟೇ ಅವೆಲ್ಲವೂ ಮಾಡಿದ್ರು ಬದುಕಲ್ ಸ್ವಲ್ಪ ಕಷ್ಟ. ಯಾರಿಗೆ ಆತ್ಮಜ್ಞಾನ ಆಗುತ್ತೋ ಅಲ್ಲಿವರೆಗೂ, ಈಗ ಇವ್ರು ಏನ್ ಉದಾಹರಣೆ ಹೇಳ್ತಿದಾರಲ್ಲ, ಮುಂದಿನ ಸೂತ್ರ ಬರುತ್ತಲ್ಲ ಅವಾಗ ಹೇಳ್ತೀನಿ. ಅದ್ರ ಮುಂದೆ ಯಾಕೆ ಬೇಕು ಅನುಭವ, ಯಾಕೆ ತುಂಬಾ ಮುಖ್ಯ ಅನ್ನೋದನ್ನ ಮುಂದಿನ ಸೂತ್ರದಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಈ ಸೂತ್ರವನ್ನ ಮುಗಿಸ್ಬಿಡೋಣ. ಏನಿದೆ ಅಲ್ಲ ಈಗ ದೃಷ್ಟಾಂತಗಳೆಲ್ಲ ಇದೆಯಲ್ಲ, ಈ ದೃಷ್ಟಾಂತ ಸ್ಪಷ್ಟತೆ ಮಾಡುತ್ತೆ, ಜ್ಞಾನದ ಬಗ್ಗೆ ನಮ್ಗೆ ಇಚ್ಛೆಯನ್ನ ಉಂಟು ಮಾಡುತ್ತೆ. ಅದನ್ನ ಇಲ್ಲಿ ಏನ್ ಹೇಳ್ತಿದಾರಲ್ಲ, ಮುಕುತಿ ಸುಖವನ್ನು ಪಡೆವೆನೆಂಬ ಬಲಿ ಯುಕುತಿವಂತನ ಬಗೆಯನ್ನು ನೋಡು ರಮಣಿ, ಕನಸಿನ ಪುರುಷನು ಮಿಂಚಿನ ಎದೆಗಿಂದ್ರ ಧನುಸನ್ನು ಏರಿಸಿ ಆರಿ ಕಲ್ಲಿನಂಬು ಮೊನೆದುರದೆಚ್ಚೋ ಗಂಧರ್ವಪುರದ ರಿಪುವನು ಕೆಡಪಿದನಂತೆ ತನು ಧರ್ಮ ಒಳಿದು. ಇದನ್ನೆಲ್ಲ ನೆನೆ ನೋಡಿದ್ವಿ. ಕನಸಿನ ಪುರುಷ ಅವನು ಮಿಂಚಿನ ಇದನ್ನ, ಅವನೆಲ್ಲ ಗದೆಯನ್ನ ಇದನ್ ಮಾಡ್ಕೊಂಡು ಬಾಣವನ್ನ ಮಾಡ್ಕೊಂಡು ಅವನ್ನೆಲ್ಲ ನೆನೆ ನೋಡಿದ್ವಿ. ಮೊಲನ ಕೋಡನು ಕಿತ್ತು ಗಗನ ಕುಸುಮವೆತ್ತಿ ತಳುವುದೇ ಕೂರ್ಮ ಕುಂತಳ ವಿಡಿದು ತಳುಕಿ ಬಿಸಿಲು ದೊರೆಯನು ಬಂಜೆಗನುಗುಣ ಸಲುವೆಗೆ ಎಡದನಂತೆ ಗೆಲೆದು ಮಾಯೆಯನು. ಆ ಮೊಲದ ಕೋಡ್, ಇವುಗಳೆಲ್ಲ ಏನೇನಿದೆಯಲ್ಲ, ಇವುಗಳೆಲ್ಲ ಬರೀ ಸುಮ್ನೆ ಅವನ್ನೆಲ್ಲ ಉಪಚಾರದ ಮಾತುಗಳು. ಅಲ್ಲಿ ನಿಜವಾಗ್ಲೂ ಮೊಲಕ್ಕೆ ಕೋಡಿದ್ಯಾ? ಇಲ್ಲ. ಗಗನ ಕುಸುಮ ಅನ್ನೋದು ಇರಲ್ಲ. ಹಾಗೆ ಆ ಕೂರ್ಮ ಆಮೆಯುವಿಕೆ, ಅದಕ್ಕೇನ್ ಕೂರ್ಲಿರತ್ತ ಅದು ಇಲ್ಲ. ಹಾಗೆ ಬಿಸಿಲು ಕುದುರೆ ಅನ್ನೋದು ಇಲ್ಲ. ಇವುಗಳನ್ನೆಲ್ಲಾ ನಾನು ಮೀರಿ ನಾನು ಆತ್ಮಜ್ಞಾನ ಪಡಿತೀನಿ, ದೇಹಾದಿಗಳೆಲ್ಲ ಇದೆ ನನಗೆ, ಇವುಗಳನ್ನೆಲ್ಲಾ ಮೀರಿ ನಾನು ಆತ್ಮಜ್ಞಾನ ಪಡಿತೀನಿ ಅಂತೆಲ್ಲ, ಅದು ಹೀಗೇನೆ. ಅದು ಇವುಗಳು ಇರೋ ಅಂತದೇ ಅಲ್ಲ ತನು ಧರ್ಮ. ಇವುಗಳೆಲ್ಲ ದೇಹಾದಿಗಳು ಇದೆ ಅಂತೆಲ್ಲ, ಈ ತನು ಧರ್ಮ ಅನ್ನೋದು ಇಲ್ಲ. ನರನು ತೆಂಕಲು ಹೋಗಿ, ನರನು ಅಂದ್ರೆ ನಮ್ಮ ಮನೆ ಒಬ್ಬ ಯಾರೋ ಹೋಗ್ಬೇಕಾಗಿದೆ, ಹಿಮಾಲಯ ಪರ್ವತಕ್ಕೆ ಹೋಗ್ಬೇಕಾಗಿದೆ. ಆದರೆ ತೆಂಕಲು ಹೋಗಿ ದಕ್ಷಿಣ ದಿಕ್ಕಿಗೆ ಹೊರಟಿದ್ದಾನೆ. ಅವನೇನು ಸುರಗಿರಿಯನ್ನು ಕಂಡು ಆ ಹಿಮಾಲಯವನ್ನ ಅವನ್ನೆಲ್ಲ ನೋಡ್ಬೇಕು ಅಂತಿದ್ದಾನೆ. ದಕ್ಷಿಣಕ್ಕೆ ಹೋದ್ರೆ ಅದು ಸಿಗತ್ತಾ? ಹಾಗೆ ನಾನ್ ದೇಹ ಇದೆ, ನಾನು ಇಂದ್ರಿಯ ಇದ್ದೀನಿ, ಇವುಗಳನ್ನೆಲ್ಲಾ ಬಳಸಿ
ಆತ್ಮಜ್ಞಾನ ಪಡಿತೀನಿ ಅಂತೀನಲ್ಲ, ಅವನ್ ಕಥೆನೂ ಹೀಗೇನೆ. ತರುಣಿಯರೊಲವನು ದಿಟವೆಂದು, ಇದೇನೋ ಗೊತ್ತಿಲ್ಲ ಅಷ್ಟೊಂದು. ಯಾರು ಹೆಣ್ಣು ಮಕ್ಕಳ ನೋಟವನ್ನೆಲ್ಲ ನಿಜ ಅನ್ಕೋತಾನೆ, ಅದು ಸತ್ಯ ಅಲ್ಲ, ಅದು ಚಂಚಲತೆ ಇರುತ್ತೆ. ಉರುಪುವ ವಹ್ನಿಯ, ಈಗ ಏನು ಅಗ್ನಿ ಇದೆಯಲ್ಲ ಅದು ಮೇಲ್ಮುಖ ಹೋಗುತ್ತಲ್ಲ, ಅದು ಕೆಳಮುಖ ಇದೆಯಂತದು. ಕೆಳಮುಖ ಯಾವಾಗ್ಲಾರು ಅಗ್ನಿ ಆಗಿದ್ಯಾ, ಅದೇ ರೀತಿ ನೀನ್ ದೇಹಾದಿಗಳನ್ನ, ದೇಹ ಇದೆ ಇವೆಲ್ಲ ಇದೆ ಅಂತೆಲ್ಲ ಅದೇ ರೀತಿ. ಉರುಪುವ ವಹ್ನಿಯ ಅಧೋಮುಖವಾಗಿ ನಲಿದನಂ ಪುರುಷಂಬುಲಿಂಗವೇ ತನಗನ್ಯವೆಂದು. ನನ್ ಬಿಟ್ಟು ದೇವ್ರಿದೆ ಆತ್ಮವಸ್ತು ಇದೆ ಅಂತೆಲ್ಲ ಈ ರೀತಿ ಆದಂಗೆನೆ. ಹೆಂಗೆ ಹಿಮಾಲಯಕ್ಕೆ ಹೋಗ್ಬೇಕಾಗಿದೆ ದಕ್ಷಿಣದ ಕಡೆ ಹೋಗ್ತೀಯಾ, ಹಾಗೆ ಬೆಂಕಿ ಮೇಲ್ಮುಖ ಉರಿಯ ಬದಲು ಕೆಳಮುಖ ಉರಿತಿದೆಯಲ್ಲ ಅಂತ ಅಂತೀಯಲ್ಲ, ಈ ರೀತಿ ಏನೇ ನಿನ್ನ ಭ್ರಮೆ ಎಲ್ಲ ಇದೆಯಲ್ಲ, ಈ ಭ್ರಮೆಯನ್ನ ಆ ಭ್ರಮೆಯಲ್ಲೇ ಇದ್ದು ಆತ್ಮಜ್ಞಾನ ಪಡಿತೀಯ ಅಂತೆಲ್ಲ, ಅದ್ ಹೇಗಾಗತ್ತೆ ಅದನ್ನ ಅವ್ರು ಹೇಳ್ತಿದ್ದಾರೆ. ಮುಕುತಿ ಸುಖವನ್ನು ಪಡೆವೆನೆಂಬ ಬಲು ಯುಕುತಿವಂತನ ಬಗೆಯನು ನೋಡು ರಮಣಿ. ಆತ್ಮಜ್ಞಾನ ಪಡಿಬೇಕು ಅಂತೀಯ, ಆದ್ರೆ ಈ ರೀತಿ ಇದೆ ಜೀವ ಅನ್ನೋನ್, ಈ ರೀತಿಯಾಗಿದ್ಯಾ, ಕನಸಿನ ಪುರುಷ ಇದ್ದಂಗಿದ್ಯಾ, ಮಿಂಚಿನ ನಾನು ಇದನ್ನ ಬಾಣ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಬಿಲ್ಲನ್ನ ಮಾಡ್ಕೊಂಡು ಕಾಮನ ಬಿಲ್ಲನ್ನ ನಾನು ಬಾಣ ಮಾಡ್ಕೊಂಡು ಆಲಿ ಕಲ್ಲನ್ನ ಬಾಣದ ತುದಿಯಾಗಿ ಇದನ್ ಮಾಡ್ಕೊಂಡು ಗಂಧರ್ವಪುರನೆಲ್ಲ ನಾನು ಹೊಡೆದಾಕ್ತೀನಿ ಅಂತೀಯಲ್ಲ, ಇವುಗಳೆಲ್ಲವೂ ಅಸತ್ಯ ಹೇಗಿದ್ಯೋ ಹಾಗೆ ತನು ಧರ್ಮವಾಳು. ಇದು ಅನುಭವಕ್ಕೆ ಬರ್ಬೇಕು. ಈ ದೃಷ್ಟಾಂತ ಎಲ್ಲ ಜ್ಞಾಪಕ ಬರುತ್ತೆ, ತನು ಧರ್ಮ ನನ್ ದೇಹ ಆ ರೀತಿ ಅಂತ ಅನುಭವಕ್ಕೆ ಬರಲ್ಲ. ಅದಕ್ಕೆ ಗುರುಕರುಣೆ ಬೇಕು. ಅದೇ ಬ್ರಹ್ಮಜ್ಞಾನ ಆಗೋವರೆಗೂ ಇದ್ಯಾವ್ದು ಅನುಭವಕ್ಕೆ ಬರಲ್ಲ. ಅಲ್ಲಿವರೆಗೂ ಇವುಗಳನ್ನೆಲ್ಲ ಹೇಳ್ಬೋದು, ನಾನೆಲ್ಲಾ ಮಾಡ್ಬೋದು, ಆದ್ರೆ ಅನುಭವಕ್ಕೆ ಬರೋದ್ ಬಹಳ ಕಷ್ಟ. ಬಂದಂಗ ಅನ್ಸುತ್ತೆ, ಪುನಃ ದೇಹಾದಿಗಳಲ್ಲೇ ಇರ್ತೀನಿ. ಪೂರ್ತಿ ಆ ದೇಹ ಧರ್ಮ ನನಗೊಂದು ಸ್ವಲ್ಪನೂ ಇಲ್ಲ ಅಂತ ಯಾವಾಗ ಆಗುತ್ತೆ ಅಂದ್ರೆ ಆತ್ಮವಸ್ತುವಿನ ಅನುಭವದಲ್ಲಿ ಮಾತ್ರ. ಹಾಗಾಗಿ ಅದನ್ನೇ ಮೊಲನ ಕೋಡನ್ನು ಕಿತ್ತು ಗಗನ ಕುಸುಮವೆತ್ತಿ ತಳುವುದೇ ಕೂರ್ಮ ಕುಂತಳ ವಿಡಿದು ತುಳುಕಿ ಬಿಸಿಲು ದೊರೆಯನು ಬಂಜೆಯಣುಗನ ಸಲಿಗೆ ವೆಡೆದನಂತೆ ಗೆಲೆದು ಮಾಯೆಯನು. ಮೊಲದ ಕೋಡನ್ನ ತಗೊಬಂದು ಗಗನ ಕುಸುಮವನ್ನ ಕಿತ್ಕೊಂಡ್ ಬಂದು ಕೂರ್ಮ ತಡ ಮಾಡದೆ ಕೂರ್ಮ ಆ ಆಮೆ ಇದೆಯಲ್ಲ ಅದ್ರ ಮೇಲೆ ಅದರ ಕೂರ್ಲಿನ ತಗೊಂಡು ಬಿಸಿಲು ದೊರೆ ಈ ಬಿಸಿಲು ಇದು ಮೃಗಜಲ ಇದೆಯಲ್ಲ ಆ ಮೃಗಜದಲ್ಲಿ ಈಜಾಡ್ಕೊಂಡು ಬಂಜೆಯ ಮಗ, ಯಾರಿಗ್ ಮಗ ಆಗಲ್ವೋ ಅಂತ ಮಗನ ಜೊತೆ ಇವನ್ ಸ್ನೇಹವನ್ನ ಮಾಡಿ ಮಾಯೆಯನ್ನ ಗೆಲ್ತೀವಿ ಅಂತಿರಲ್ಲ, ಇದೇ ರೀತಿ. ಆ ರೀತಿ ಯಾರು ಹೊರಟಿದಾನಲ್ಲ ಆ ರೀತಿ ನಿಮ್ ಕತೆ. ದೇಹ ನಾನು, ಇಂದ್ರಿಯ ನಾನು, ಇವುಗಳನ್ನೆಲ್ಲಾ ನಾನು ಬಳಸಿ ಆತ್ಮವಸ್ತುವನ್ನ ಅನುಭವಿಸ್ತೀನಿ, ಇದು ಸತ್ಯ ಇದೆ ಅಂತೀವಲ್ಲ, ನಿಮ್ ಕಥೆನು ಇದೇ ರೀತಿ ಇದೆ. ನರನು ತೆಂಕಲು ಹೋಗಿ ಸುರಗಿರಿಯನ್ನು ಕಂಡು ತರುಣಿಯರೊಲವನ್ನು ದಿಟವೆಂದು. ಯಾರು ಉತ್ತರಕ್ಕೆ ಹೋಗ್ಬೇಕು, ಹಿಮಾಲಯ ನೋಡ್ಬೇಕು ಅಂತಿದ್ದಾನೆ, ಅವನು ಹೋಗಿರುವ ದಾರಿನೇ ದಕ್ಷಿಣ ಇದೆ, ಹೇಗ್ ಸಿಗಕ್ ಸಾಧ್ಯ ಇದೆ? ಹಾಗೆ ತರುಣಿಯರೊಲವನ್ನು, ಸ್ತ್ರೀಯರ ಏನು ಇವ್ರಿಗೆ ಸ್ತ್ರೀಯರ ದೃಷ್ಟಿಯನ್ನ ಅವ್ರ ಪ್ರೀತಿ ಮಾಡೋದನ್ನ ನಿಜ ಅಂತ ಯಾರು ಅನ್ಕೋತಾರೋ, ಉರುಪುವ ವಹ್ನಿ ಅಗ್ನಿ ಮೇಲ್ಮುಖವಾಗಿದೆ ಅಂತ ಏನು ತುಂಬಾ ಜಜ್ವಾಲಿಸುವ ಅಗ್ನಿ ಅಂತಾರಲ್ಲ ಆ ರೀತಿ ಮೇಲ್ಮುಖವಾಗಿ ಆ ಅಗ್ನಿ ಉರಿತಿಲ್ವಂತೆ, ಅದು ಕೆಳಮುಖವಾಗಿದೆಯಂತೆ. ಅಂತ ಅಗ್ನಿಯನ್ನ ನೋಡಿ ಬಹಳ ಖುಷಿ ಪಡ್ತಾನಲ್ಲ, ಆ ರೀತಿ ನನಗಿಂತ ಭಿನ್ನ ಆತ್ಮವಸ್ತು ಅಂತ ಅನ್ಕೊಂಡಿದಾನಲ್ಲ ಅವನ್ ಕಥೆನು ಈ ರೀತಿ. ಆತ್ಮವಸ್ತು ಅನ್ನೋದು ಎಲ್ಲೋ ಇದೆ, ನಾನ್ ಇವಾಗ ದೇಹಾದಿಗಳನ್ನೆಲ್ಲಾ ಮೀರಿ ಒಂದು ದಿನ ಆತ್ಮಜ್ಞಾನ ಪಡಿತೀನಿ ಅಂತೀಯಲ್ಲ, ನಿನ್ ಕಥೆನು ಇದೇ ರೀತಿ ಅಂತ ಅವ್ರು ಈ ಉದಾಹರಣೆಗಳು ದೃಷ್ಟಾಂತಗಳು ಹೇಳ್ತಿದ್ದಾರೆ. ಈ ಉದಾಹರಣೆ ದೃಷ್ಟಾಂತಗಳನ್ನ ಲಕ್ಷ್ಯ ಬಿಟ್ಟು ಅದರ ಲಕ್ಷ್ಯವು ಆತ್ಮವಸ್ತು ಅಂತ ಹೇಳ್ಬೇಕಾಗಿದೆ. ನೀನ್ ಆತ್ಮವಸ್ತುವೇ ಇದೆಯಾ, ಇದಕ್ಕೇನೂ ಅಸ್ತಿತ್ವ ಇಲ್ಲ, ಈ ದೇಹಾದಿಗಳು ಇಂದ್ರಿಯಾದಿಗಳು ಇವಕ್ಕೇನೂ ಅಸ್ತಿತ್ವ ಇಲ್ಲ ಅಂತ ಅವ್ರು ಹೇಳ್ಬೇಕಾಗಿದೆ. ಇನ್ನ ಮುಂದಿನ ಸೂತ್ರ, ಏನೆಂದು ಹೇಳುವೆನು ಪರಮಾನಂದ ಎನಗಾದ ಹದ ನಾನಿನ್ನು. ಏನೆಂದು ಹೇಳೋದು, ಆತ್ಮಾನುಭವ ಆಗಿದೆ, ಅದನ್ನ ಏನು ಅಂತ ವರ್ಣನೆ ಮಾಡೋದು? ಆತ್ಮವಸ್ತುವನ್ನ ಅನುಭವ ಬಂದಿದೆ, ನಾನು ಅದನ್ನ ವರ್ಣನೆ ಮಾಡುವ ರೀತಿ ಹೇಗೆ, ಯಾವ ರೀತಿ ನನಗೆ ಏನೇನಾಯ್ತು ಅದನ್ನ ಹೇಳ್ತಾ ಹೋಗ್ತಿದ್ದಾನೆ ಶಿಷ್ಯ. ಅವನ ಬಹಳ ನಾನು ಆತ್ಮಜ್ಞಾನವನ್ನ ಪಡಿಬೇಕು ಅಂತ ಇದ್ದೆ, ಅದರ ಆನಂದವನ್ನ ಹೇಗ್ ವರ್ಣನೆ ಮಾಡೋದು? ಆ ಆನಂದವನ್ನ ಬ್ರಹ್ಮಜ್ಞಾನಿಗಳಿಗೆ ಗೊತ್ತದು, ಅದರ ಆನಂದ. ಅದಕ್ಕೆ ಅವರಿಗೆ ಏನು ಜಗತ್ತು ಇವು ಏನ್ ಅಲ್ಲೋಲ ಕಲ್ಲೋಲ, ಅವ್ರ ಬ್ರಹ್ಮಾಂಡವೇ ಏನಾರು ಆದ್ರೂನು ಅವ್ರ ಆರಾಮಿರ್ತಾರೆ. ಯಾಕೆಂದ್ರೆ ಆತ್ಮವಸ್ತುವಿನ ಅನುಭವವೇ ಹಾಗೆ. ಎಲ್ಲಿಯವರೆಗೂ ನಾನು ಅದು ಆತ್ಮವಸ್ತುವನ್ನ ಅನುಭವಿಸೋದಿಲ್ವೋ ಇವ್ಯಾವುದೂ ನನ್ನ ಉಪಯೋಗಕ್ಕೆ ಬರಲ್ಲ. ಇವುಗಳನ್ನೆಲ್ಲ ಎಷ್ಟೇ ಚೆನ್ನಾಗಿ ಹೇಳ್ಬೋದು, ನಾನು ಅನುಭವಕ್ಕೆ ಬರೋ ಹಾಗೂ ಹೇಳ್ಬೋದು, ನಾನು ಅದನ್ನ ಇನ್ನೇನ್ ಅನುಭವಿಸ್ತೆ ಅನ್ನಂಗ್ ಅನಿಸ್ತಿರತ್ತೆ, ಆದ್ರೆ ಎಲ್ಲಿರ್ತೀನಿ ಅಲ್ಲೇ ಇರ್ತೀನಿ.
ಇವೆಲ್ಲವೂ ನಾವು ಸಾಧಕ ಆಗಿರೋನು ಪ್ರಾಮಾಣಿಕವಾಗಿ ತನ್ನ ಜೀವನವನ್ನ ತಾನು ಪರೀಕ್ಷೆ ಮಾಡ್ಕೊಳ್ಳೇಬೇಕು. ಬರೀ ಭ್ರಮೆಯಿಂದ ಭಾವನಾತ್ಮಕದಿಂದ ಯಾವ ದುಃಖನೂ ಹೋಗೋದಿಲ್ಲ. ಹಾಗಾಗಿ ಅದನ್ನ ಹೇಳ್ತಿದ್ದಾನೆ ಅವನು. ನನಗೆ ಎನಗಾದ ಆ ಶಿಷ್ಯ ಹೇಳ್ತಿದ್ದಾನೆ, ಏನೆಂದು ಹೇಳೋದು, ಯಾವ ರೀತಿ ನಾನು ಹೇಳೋದು, ಗುರುಗಳು ಎಂತ ದೊಡ್ಡ ಉಪಕಾರವನ್ನ ಮಾಡಿದ್ರು, ಪರಮಾನಂದ ಎನಗಾದ ಪರಮಾದ ಆನಂದ, ಶ್ರೇಷ್ಠವಾದ ಆನಂದವನ್ನ ಅನುಭವಿಸ್ತಾ ಇದ್ದೀನಿ. ಅದನ್ನ ಯಾವ ರೀತಿ ನಾನು ವರ್ಣನೆ ಮಾಡ್ಲಿ, ಅದಕ್ಕೆ ಯಾವ ರೀತಿ ಅದನ್ನ ನಾನ್ ಮೊದ್ಲು ಹೇಗಿದ್ದೆ, ಈ ಗುರುಗಳು ನನ್ನನ್ನ ಏನ್ ಮಾಡಿದ್ರು ಅದನ್ನ ಹೇಳ್ತಾ ಇದ್ದಾನೆ. ಘೋರ ಭವಮಾಲೆಗೆ ಅಳುಕಿ, ಬಹಳ ಘೋರ ಇದು ಭವಮಾಲೆ. ಈ ಘೋರ ಭವಮಾಲೆ ಹುಟ್ಟು ಸಾವು ಇವುಗಳೇನು, ಯಾಕೆ ಹುಟ್ಟದ್ನೋ, ಏನಕ್ ಬಂದಿದ್ದೀನೋ, ಇವ್ರ ಜೊತೆ ಯಾಕಿದೀನೋ, ಯಾಕೆ ಇಷ್ಟೊಂದು ಹೊಡೆದಾಡ್ತಾ ಇದ್ದೀನೋ, ಏನೂ ಪ್ರಜ್ಞೆ ಇಲ್ಲ. ಬಹಳ ತೊಡಕು ಇದು, ಬಹಳ ಕಠಿಣ, ಬಹಳ ಜಟಿಲ. ಏನ್ ಬಿಡ್ಸಕ್ ಹೋಗ್ತೀನಿ ಇನ್ನೂ ಅದ್ರೊಳಗಡೆ ಹೋಗ್ತಿರ್ತೀನಿ. ಘೋರ ಭವಮಾಲೆ, ಇದು ಘೋರ ಅಂತೆ. ಘೋರ ಅನ್ಸದೇ ಇಲ್ಲ ನಮ್ಗೆ. ಎಷ್ಟು ಸಲಿ ನಮ್ಗೆ ಹೆಂಡತಿ ಬೈದಿಲ್ಲ, ಗಂಡ ಬೈದಿಲ್ಲ, ಮಕ್ಳು ಬೈದಿಲ್ಲ, ಮನೇಲಿ ಬೈದಿಲ್ಲ. ನಾವೆಲ್ಲ ಬೈದಾಗ ಮಾತ್ರ ಸಾಕಿನ್ ಸವಾಸನೆ ಬೇಡ, ಇನ್ ಇವ್ರ ಹತ್ರ ಬರದೇ ಬೇಡ, ಸಾಕಿ ಸಂಸಾರ ಅಂತ ಹೊರಡ್ತಿ. ಒಂದ್ ಅರ್ಧ ಗಂಟೆ ಹತ್ತಿದಂಗೆನೆ ಏನೋ ಕೋಪದಲ್ಲಿ ಅಂದ್ರು ಹಂಗ ಅನ್ಕೊಂಡ್ ಬೇಜಾರ್ ಮಾಡ್ಕೊಳಕ್ ಆಗತ್ತಾ? ಅವ್ರು ಪಾಪ ಏನ್ ಮಾಡಕ್ ಆಗತ್ತೆ, ನಾನ್ ಸರಿ ಇದ್ದಿದ್ರೆ ಅವ್ರು ಯಾಕೆ ಹಂಗ್ ಬೈತಿದ್ರು ಅಂತ ವಾಪಸ್ ಸರಿ ಮಾಡ್ಕೊಂಡು ನಾವ್ ಅಲ್ಲೇ ಇರ್ತೀವಿ. ಘೋರ ಭವ ಕಾಣೋದೇ ಇಲ್ಲ. ಘೋರ ಭವ ಮಾಲೆಗೆ ಅಳುಕೆ. ಇನ್ನ ಸಾವು ಇದೆಯಲ್ಲ, ಆ ಸಾವು ಬಹಳ ಕಷ್ಟ. ಆ ಸಾವಿನ ಅನುಭವದಲ್ಲಿ ಏನೋ ಗೊತ್ತಾಗತ್ತೆ, ಆ ಟೈಮಲ್ಲಿ ನಾವ್ ಏನು ಮಾಡಕ್ಕಾಗಲ್ಲ. ಸಾವು ಕೆಲವು ಸಲ ತುಂಬಾ ಜನಕ್ಕೆ ಗೊತ್ತಾಗತ್ತೆ ಅಂತಾರೆ ಅವ್ರ ಅಂತಿಮ ಕಾಲದಲ್ಲಿ. ತುಂಬಾ ಜನಕ್ಕೆ ಕೆಲವ್ರಿಗೆಲ್ಲ ದರ್ಶನ ಆಗ್ತಿರದಿ. ಮಾಮೂಲಿ ತುಂಬಾ ಪ್ರಾಪಂಚಿಕರವ್ರದೆಲ್ಲ ಕೇಳ್ತಿರ್ತೀವಲ್ಲ, ಕೆಲವರು ಕೊನೆ ಟೈಮಲ್ಲಿ ಬಹಳ ಕೂಗ್ತಿರ್ತಾರೆ, ಭಯ ಪಡ್ತಿರ್ತಾರೆ, ಅವ್ನ್ ಬಂದ, ಇವ್ರು ಬಂದ್ರು, ನಂಗೆ ಯಾರೋ ಹಿಡ್ಕೊತಾ ಇದಾರೆ, ಹಂಗ್ ಮಾಡ್ತಾ ಇದಾರೆ. ಅವ್ರಿಗೆ ಅದ್ ದರ್ಶನ ಆಗ್ತಿರತ್ತೆ. ಸಾವು ಅನ್ನೋದು ಅವ್ರಿಗೆ ಆಗ ಅಂತಿಮ ಕಾಲದಲ್ಲಿ ಆಗ್ತಿರತ್ತೆ. ಏನು ಮಾಡಕ್ಕಾಗಲ್ಲ. ಹೊರಗಡೆ ಅವ್ರಿಗೆ ಏನು ಗೊತ್ತಾಗ್ತಿರಲ್ಲ, ಅವರೆಲ್ಲ ಯಾಕೆ ಹಿಂಗ್ ಕೂಗ್ಕೋತಾ ಇದೆಯಾ, ಸುಮ್ನೀರು ಅಂತ. ಅವ್ರಿಗೆ ವಿಪರೀತವಾಗಿ ಅವ್ರೆಲ್ಲ ಎಳ್ಕೊಂಡ್ ಹೋಗ್ತಿರೋದ್ ಕಾಣಿಸ್ತಿರತ್ತೆ ಅವ್ರಿಗೆ. ಆ ರೀತಿ ಹಾಗೆ ಆಗತ್ತೆ, ಎಲ್ಲರಿಗೂ ಆಗತ್ತೆ. ಆತ್ಮಜ್ಞಾನಿ ಒಬ್ರಿಗೆ ಬಿಟ್ಟು ಎಲ್ಲರಿಗೂ ಆಗತ್ತೆ ಜಗತ್ತಲ್ಲಿ. ಇದು ಜ್ಞಾಪಕ ಇರ್ಬೇಕು. ಘೋರ ಭವಮಾಲೆಗೆ ಅಳಕ್ಲೇಬೇಕು. ಘೋರ ಭವಮಾಲೆಗೆ ಯಾರು ಅಳುತ್ತಾರೋ ಅವ್ರಿಗೆ ಮುಂದಿನ ಸಾಧನೆಗಳು ಗುರುಗಳು ಸಿಕ್ಕ ತಕ್ಷಣ ಆತ್ಮಜ್ಞಾನ ಆಗೋದಿಲ್ಲ. ಎಲ್ಲಾ ಮಹಾತ್ಮರ ಜೀವನ ಏನ್ ಸಿದ್ಧಾರೂಢರು 5 ವರ್ಷಕ್ಕೆ ಮನೆ ಬಿಟ್ಟಾರ, ಆಗ್ಲಿಲ್ಲ. ಏನೋ ಅವ್ರ ಜೀವನ ಎಷ್ಟು ಕಷ್ಟ, ಎಷ್ಟೆಷ್ಟು ಹಿಂಸೆ ಕೊಟ್ರು, ಅವ್ರು ಯಾರು ಏನು ಮಾಡ್ತಿರ್ಲಿಲ್ಲ. ಆದ್ರೆ ಎಲ್ಲಾ ಮಹಾತ್ಮರಿಗೂ ಕಷ್ಟ ಕೊಟ್ಟವ್ರೆ. ಮಾಮೂಲಿ ಅವ್ರಿಗೆ ಪರವಾಗಿಲ್ಲ, ಅಷ್ಟ್ ಕಷ್ಟ ಇಲ್ಲ. ಎಲ್ಲಾ ಮಹಾತ್ಮರು ಇಷ್ಟು ಕಷ್ಟ ಅವರಿಗೆ. ಏನೇನು ಜಗತ್ತವ್ರು ಅವ್ರನ್ನ ಏನ್ ಮಾಡಿದ್ರು ಬಿಡ್ತಾ ಇರ್ಲಿಲ್ಲ. ಅಕ್ಕ ಮಹಾದೇವಿಗೆ ಅವ್ರು ಯಾರ ಗಂಟೆಗೂ ಹೋಗಿಲ್ಲ, ದೇವನ ಚಿಂತೆನೆ ಬರೀ ಮಾಡ್ತಿದ್ರು, ಅವ್ರಿಗೆ ಬಿಡ್ತಿಲ್ಲ. ಮೀರಾಬಾಯಿಗೂ ಬಿಡ್ಲಿಲ್ಲ, ಯಾವ ಮಹಾತ್ಮರಿಗೂ ಬಿಟ್ಟಿಲ್ಲ. ಎಲ್ಲಾರು ಜಗತ್ತೆಲ್ಲರೂ ಅವ್ರಿಗೆ ಹಿಂಸೆ ಕೊಡಕ್ಕೆ ಕಾಯ್ಕೊಂಡಿದ್ರು. ಆ ರೀತಿ ಆ ಘೋರ ಭವಮಾಲೆ ಇದೆಯಲ್ಲ, ಇದೆಲ್ಲರಿಗೂ ಬರುತ್ತೆ, ಮಹಾತ್ಮರಿಗೆ ಬಿಟ್ಟು. ಆತ್ಮಜ್ಞಾನವನ್ನ ನಾನು ಅನುಭವಿಸ್ಲಿಲ್ಲ, ಬರೀ ಭಾವನಾತ್ಮಕವಾಗಿ ನಮ್ ಗುರುಗಳಿದ್ದಾರೆ, ನಾನ್ ಸತ್ಸಂಗ ಕೇಳ್ತಿದ್ದೀನಿ, ಒಂದಿನ ಒಳ್ಳೇದಾಗತ್ತೆ, ಒಂದಿನ ಆತ್ಮಜ್ಞಾನ ಆಗತ್ತೆ, ಇದೇನು ಸಹಾಯ ಮಾಡಲ್ಲ. ಇದು ಗ್ಯಾರಂಟಿ ಇದು. ಯಾಕೆಂದ್ರೆ ನಾವು ಪ್ರಾಕ್ಟಿಕಲ್ ನೋಡಿ ಮಾಡಿ ನನ್ ಜೀವನದಲ್ಲಿ ಪ್ರತಿದಿನ ಅನುಭವಿಸಿ ಮಾಡಿ ನಾನು ಹೇಳ್ತಿರೋದಿದು. ಪ್ರಾರಂಭದಲ್ಲಿ ನಾನು ಹೇಳದ್ನಲ್ಲ, 18 ವರ್ಷ ಆವಾಗ ನಮಗೆ ಎಲ್ಲರ ಜೀವನ ಬದಲಾವಣೆ ಆಗೋದೇ ಹಾಗಂತೆ. ನಮ್ಮ ಸದಾಶಿವ ಗುರುಗಳು 16ರಿಂದ 18 ವರ್ಷ ಇದೆಯಲ್ಲ, ಎಲ್ಲರೂ ಅವಾಗ ಆ ಕಾಲದಲ್ಲಿ ಇಲ್ಲ ಪ್ರಪಂಚಕ್ಕೆ ಹೋಗ್ತಾರೆ 18 ಆದ್ಮೇಲೆ, ಇಲ್ಲ ಈ ಜ್ಞಾನ ಚಿಂತನ ಗುರುಗಳೆಲ್ಲ ಸೇರಿ ಸಿಕ್ಕಿದ್ರೆ ಆ ಆತ್ಮಜ್ಞಾನದ ವಿಚಾರಕ್ಕೆ ಬರ್ತೀವಂತೆ. ಸತ್ಸಂಗ ಇವೆಲ್ಲವೂ ಸಿಗತ್ತೆ. ಆ ಟೈಮಲ್ಲೇ ಬದಲಾವಣೆ. ಎಲ್ಲಾ ಹುಡುಗರಿಗೂ ಆಗ ಹೇಳ್ತಿರ್ತಾರೆ, ಎಲ್ಲಾ ಕಾಲೇಜ್ ಹೋದವ್ರಿಗೆ ಇವ್ರಿಗೆಲ್ಲ ಆಗ್ಲೇ ಎಲ್ಲಾ ಕಾಮ ಕ್ರೋಧಾದಿಗಳು ಪ್ರಕಟ ಆಗತ್ತೆ, ಆಗ್ಲೇ ಜೀವನ ಪ್ರಾರಂಭ. ಆಗ ಅವರ ಜೀವನ ಏನಾರು ವ್ಯಸನಕ್ಕೀಡಾಯ್ತು, ಇನ್ನು ಮುಂದೆ ಅವ್ರು ಉದ್ಧಾರ ಆಗಲ್ಲ. ಆಗ ಅವರು ಬಹಳ ಬುದ್ಧಿವಂತಿಕೆಯಿಂದ, ಬಹಳ ಎಚ್ಚರಿಕೆಯಿಂದ 25 ವರ್ಷದವರೆಗೂ ಸ್ವಲ್ಪ ಅವ್ರು ಏನೋ ಆ ಕಡೆ ಈ ಕಡೆ ಹೋಗ್ಲಿಲ್ಲ ಮನಸ್ಸು, ಮುಂದೆ ಬಹಳ ಜೀವನ ಚೆನ್ನಾಗಾಗತ್ತೆ. ಆ ಜೀವನ ಇದೆಲ್ಲ ಆಗ ಬಹಳ ಅಂತ ಟೈಮಲ್ಲಿ ಗುರುಗಳ ಮಹಾತ್ಮರು ಸಿಕ್ಬಿಡ್ಬೇಕು, ಜ್ಞಾನ ಸಿಕ್ಬಿಡ್ಬೇಕು, ಆತ್ಮಜ್ಞಾನ ಪಡಿಬೇಕು ಅನ್ನುವ ಇಚ್ಛೆ ಬರ್ಬೇಕಲ್ಲ. ಕೋಟಿ ಜನ್ಮದ ಸುಕೃತ ಓದಕ್ ಬಂದಿರತ್ತೆ. ಹಾಗಾಗಿ ಅಂತ ಸಮಯದಲ್ಲಿ ನಮ್ಗೆ ಅಪ್ಪವ್ರು ಸಿಕ್ಕಿದ್ರು ಸದಾಶಿವ ಗುರುಗಳಿಂದ. ನಮ್ಮ ಮನೆಯಲ್ಲಿ ನಮ್ಗೆ ದೇವ್ರುಗಳು ನಮ್ಗೆ ಗೊತ್ತೇ ಇಲ್ಲ. ದೇವ್ರ ಪೂಜೆ ನಾವು ಮಾಡಿದವ್ರು ಬಹಳ ಕಡಿಮೆ. ನಾವು ಮೊದ್ಲಿಂದಾನು ನಮ್ ತಂದೆನೆ ಸದಾಶಿವ ಗುರುಗಳೇನೆ ಬರೀ ಗುರುಗಳನ್ನೇ ಹರಿಸ್ಕೊಂಡು ಹೋದವ್ರು. ಅವ್ರು ಅಂತಿದ್ರು, ಒಂದ್ ದಿನ ನನಗ್ ದೇವ್ರ ಹತ್ರ ಹೋಗ್ಬೇಕು ಅನ್ಸ್ಲಿಲ್ಲ. ಬರೀ ಅವ್ರಿಗೆ ಬಹಳ ಕಷ್ಟ. ಈಗಿನ ಹಾಗೆ ಪ್ರಯಾಣ ಇಲ್ಲ, ದುಡ್ಡಿಲ್ಲ, ಊಟಕ್ಕಿಲ್ಲ, ಏನಿಲ್ಲ. ಎಲ್ಲಾ ಮಠಗಳಿಗೂ ಹೋಗೋದು, ಎಲ್ಲಾ ಗುರುಗಳ ಹತ್ರನೂ ಹೋಗೋದು. ಇವರಿಂದ ನನ್ನ ಸಾವು ಭಯ ಹೋಗುತ್ತಾ, ಇವರಿಂದ ಹೋಗುತ್ತಾ, ಎಷ್ಟೆಷ್ಟೋ ಕಿಲೋಮೀಟರ್, ಅದೇನು ಅನಿಸ್ತಿರ್ಲಿಲ್ಲ ಅಂತವ್ರಿಗೆ.
ಊಟಕ್ಕಿಲ್ಲ ಏನಿಲ್ಲ ಅಲ್ಲಿ ಎಲ್ಲಾರು ಆಗ ಎಷ್ಟೊಂದ್ ಜನ ಎಲ್ಲ ಬೈತಿದ್ರಂತೆ ಕೆಲವು ಮಾಡ್ತಾರೆ. ಯಾಕೆ ಹಿಂಗೆ ಇನ್ನು ಹುಡುಗ ನೀನು ದುಡಿಬಾರ್ದ ನೀನು ಯಾಕೆ ದೇವ್ರಿಗಾಗಿ ಹಿಂಗ ಓಡಾಡ್ತೀಯ ನೀನು ದೇವ್ರು ಅಂತ ಮೊದ್ಲು ಒಂದು ಉದ್ಯೋಗ ಮಾಡು ಮೊದ್ಲು ಊಟ ಬಟ್ಟೆಗೆ ನೋಡ್ಕೊ ನೀನು ಆಮೇಲೆ ಸ್ವಾಮಿಗಳು ಸಹ ಈ ರೀತಿ ಹೇಳ್ತಿದ್ರು ಆತ್ಮಜ್ಞಾನವನ್ನ ದೇವ್ರನ್ನ ಪಡಿ ನೀನ್ ಮೊದ್ಲು ಅನ್ನೋರು ಬಹಳ ಕಷ್ಟ. ಆದ್ರೆ ಅವನಿಗೆ ಬಯಕೆ ಇದ್ರೆ ಯಾರು ತಡೆಯಕ್ಕಾಗಲ್ಲ. ಆ ರೀತಿ ಅವ್ರು ಎಲ್ಲಾ ಕಡೆ ಬಹಳ ಪರದಾಡಿ ಮಾಡಿ ಕೊನೆಗೆ ಏನು ಸದಾ ಸಿದ್ದೇಶ್ವರ ಸ್ವಾಮೀಜಿಯವರು ಸಿಕ್ಕಿದ್ರಲ್ಲ ಆದ್ರೂ ಆಗ್ಲಿಲ್ಲ ಅದು. ಅಪ್ಪವ್ರ ಹತ್ರ ಹೆಂಗಿದೆ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿಯವ್ರ ಹತ್ರ ಅವ್ರು ಸಡನ್ ಆಗಿ ಹೋದ ತಕ್ಷಣ ಏನು ಪವಾಡ ಮಾಡಲ್ಲ. ಅವ್ರು ನೋಡಿದ್ರು ಅನ್ಸೋದು ಇಲ್ಲ. ಬಹಳ ನಿಧಾನ ಅದ್ ಅರ್ಥ ಆಗೋದಕ್ಕೆ ಬಹಳ ನಿಧಾನ ಬೇಕು. ನಿಧಾನವಾಗಿ ಬದುಕಲ್ ಪ್ರವೇಶ ಮಾಡ್ತಾರೆ. ನಿಧಾನವಾಗಿ ನಮಗ್ ಗೊತ್ತೇ ಆಗೋದಿಲ್ಲ. ಒಳಗಡೆ ನಿಧಾನವಾಗಿ ಪರಿವರ್ತನೆ ಮಾಡ್ತಾರೆ. ಅದನ್ನ ನಮ್ಮ ರಾಮಕೃಷ್ಣ ಪರಮಹಂಸರು ಉದಾಹರಣೆ ಹೇಳ್ತಿದ್ರು. ಒಂದು ಗುಡಿಸಲಿರತ್ತೆ, ಅಲ್ಲಿಗೆ ಆನೆ ನುಗ್ಬಿಟ್ರೆ ಬಹಳ ಅಸ್ತವ್ಯಸ್ತ ಆಗ್ಬಿಡತ್ತೆ. ಅದನ್ನ ಅಪ್ಪೋರು ಅದಕ್ಕೆ ನಮ್ಗೆ ಒಂದೇ ಸಲ ಆತ್ಮಜ್ಞಾನ ನಿಧಾನವಾಗಿ ನಾವು ಆವೇಶ ಗಿವೇಶ ನಮಗ್ ಗೊತ್ತಿರಲ್ಲ. ನಮ್ ಗುರುಗಳು ಸಿಕ್ಕಿದ್ರು ನಮ್ಗೆ ಆತ್ಮಜ್ಞಾನ ಆಗ್ಬಿಡ್ಬೇಕು, ಇದೆಲ್ಲ ಅದರಿಂದ ದುಃಖ ಹೋಗ್ಬಿಟ್ಟು ಎಲ್ಲ ಕೇಳಿರ್ತೀವಿ ಮಾಡಿರ್ತೀವಿ ಅವನ್ನೆಲ್ಲಾ ಮಾಡಿರ್ತೀವಲ್ಲ. ಗುರುಗಳ ಹತ್ರ ಹೋದ ತಕ್ಷಣ ಆತ್ಮಜ್ಞಾನ ಏನ್ ನನ್ ಬಯಕೆ ಇದ್ರೆ ಸಾಕು, ಇಚ್ಛೆ ಇದ್ರೆ ಸಾಕು, ಈ ರೀತಿ ಎಲ್ಲ ಇತ್ತು. ಬಹಳ ತೀವ್ರತೆನೂ ಇತ್ತು ಆತ್ಮಜ್ಞಾನವನ್ನ ಪಡಿಬೇಕು ಅನ್ನುವ ತೀವ್ರತೆನು. ಅದೇ ಟೈಮ್ಗೆ ಸಿದ್ದೇಶ್ವರ ಸ್ವಾಮೀಜಿಯವರೆಲ್ಲ ಬಂದ್ರು. ಅವರಿಗೆಲ್ಲ ಹೋಗ್ ಕೇಳೋದು ಮಾಡೋದು ಎಲ್ಲಾ ಮಾಡ್ತಿದ್ವಿ. ಏನ್ ಪ್ರವಚನವನ್ನು ಹೇಗೆ ಕೇಳ್ತಿದ್ವಿ ಅಂದ್ರೆ ಇವತ್ತಿನ ದಿನ ಈಗ ಕೇಳ್ತಿದ್ದೀನಲ್ಲ ಈಗ್ಲೇ ಬ್ರಹ್ಮಜ್ಞಾನ. ಇನ್ ಆಚೆ ಹೋಗೋಷ್ಟೊತ್ತಿಗೆ ನಾನು ಉಳಿಬಾರ್ದು ಆ ರೀತಿ ಬರ್ತಿದ್ದೆ ನಾನು. ಪ್ರತಿದಿನ ಏನ್ ಪರಮಾನುಭವ ಬೋಧೆ ಆಗ್ಲಿ ಏನು ಕೈವಲ್ಯ ಪದ್ಧತಿ ಆಗ್ಲಿ ನನಗೆ ಶಾಸ್ತ್ರಗಳು ಇವುಗಳು ಏನೂ ಮುಖ್ಯ ಇಲ್ಲ. ಒಂದು ಈ ಶಬ್ದಗಳು ನನ್ಗೆ ಈಗ ನನಗೆ ಆಶ್ಚರ್ಯ ಆಗತ್ತೆ ಇದೆಲ್ಲ ಎಲ್ಲಿಂದ ಅರ್ಥ ಹೇಳ್ತೀನಿ ಅಂತ. ಇದೆಲ್ಲ ಈಗ ನನಗೆ ಗುರುಗಳೇ ಹೇಳಿಸ್ತಿರೋದು. ನಾನು ಒಂದು ದಿನ ಇವನ್ ಬಾಯಟ್ ಮಾಡಿಲ್ಲ ಕಲ್ತಿಲ್ಲ. ಬರೀ ನನಗೆ ಒಂದೇ ಇದ್ದಿದ್ದು ಆತ್ಮಜ್ಞಾನವನ್ನ ಪಡಿಬೇಕು ಅಂತ. ಮತ್ತೆ ಬಹಳವಾದ ನನಗೆ ಬಹಳ ಸಾಮರ್ಥ್ಯ ಮನಸ್ಸಿಗೆ ಆತ್ಮಜ್ಞಾನ ಯಾಕಾಗೋದಿಲ್ಲ ನನಗೆ ಅಂತ. ಯಾಕೆ ಅಂತದೇನ್ ನನ್ ಕಡಿಮೆ ಇದೆ? ಇಂಥ ಮಹಾತ್ಮರಿದ್ದಾರೆ. ಏನ್ ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗಿಂತ ಮಹಾತ್ಮರು ಬೇಕಾ? ಶತಮಾನದ ಅವ್ರಿಗೆ ಯಾವ ದೊಡ್ಡ ವಿಷಯ? ನನಗೆ ಬಯಕೆ ಇದೆ, ನೀವು ಆತ್ಮಜ್ಞಾನ ಮಾಡ್ಬೇಕು ನೀವು ಅಂತ. ಆ ರೀತಿ ತುಂಬಾ ಅವ್ರ ಹತ್ರ ಇಲ್ಲ. ಅಪ್ಪವ್ರು ಆಮೇಲೆ ಒಂದು ಬಹಳ ನನಗೆ ಏನಂದ್ರೆ ಅಪ್ಪವ್ರು ಎಲ್ಲರಿಗೂ ಹೊಗಳಿ ಕಳಿಸ್ಬಿಡ್ತಿದ್ರು. ಏನ್ರಿ ಈ ತರ ಇರೋದೆ ಬಹಳ ಅದ್ಭುತ, ಈ ರೀತಿ ಅನ್ಸಿರೋದೆ ಬಹಳ ಅದ್ಭುತ ಅಂತ ಅಂದ ತಕ್ಷಣ ಖುಷಿಯಾಗಿ ನಾವ್ ವಾಪಸ್ ಬಂದು ಊಟ ತಿಂಡಿ ಮಾಡಿ ಮಲ್ಕೊಬಿಡುತ್ತೆ. ಆ ರೀತಿ ಎಲ್ಲ ಅವ್ರು ಮಾಡ್ತಾರೆ ಅಂತ ನಮ್ಗೆಲ್ಲಾ ಬಹಳ ಚೆನ್ನಾಗಿ ಅಪ್ಪಾಜಿ ನನ್ಗೆ ಸದಾಶಿವ ಗುರುಗಳು ಬಹಳ ಎಚ್ಚರ ಮಾಡ್ತಿದ್ರು. ಬರೀ ಅಷ್ಟ್ರಿಂದ ಆಗೋದಿಲ್ಲ ಮಹಾತ್ಮರೇ, ನಿನ್ನ ದೇಹದಿಂದ ನೀನ್ ಪ್ರತ್ಯೇಕ ಆಗ್ಲೇಬೇಕು, ಮನಸ್ಸಿನಿಂದ ಆಗ್ಲೇಬೇಕು, ಆಗ್ಲೇ ಎಲ್ಲಾ ದುಃಖಗಳು ಹೋಗೋದು. ಸುಮ್ನೆ ಭಾವನಾತ್ಮಕವಾಗಿ ಸಿದ್ದೇಶ್ವರ ಸ್ವಾಮಿ ನಮ್ ಗುರುಗಳು ಸಿಕ್ಕಿದ್ದಾರೆ ಇಷ್ಟಕ್ಕಾಗೋದಿಲ್ಲ. ಆ ರೀತಿ ಅವ್ರ ಮೇಲೆ ತೀವ್ರವಾದ ಭಕ್ತಿ. ಹೇಗೆ ಅಂದ್ರೆ ಅವ್ರು ಸುತ್ತೂರಿಗೆ ಬಂದ್ರೆ ಅವ್ರು ನನಗೆ ಇನ್ನೊಂದ್ ಜಗತ್ತಿದೆ ಅಂತ ನಮ್ ಪ್ರಜ್ಞೆ ಇರ್ತಿರ್ಲಿಲ್ಲ. ಒಂದೇ ಒಂದು ಕ್ಷಣ ಮನಸ್ಸಿಂದ ಬೇರೆ ಯೋಚನೆ ಬರ್ಬಾರ್ದು. ಆ ರೀತಿ ಅವ್ರದ್ದು ಧ್ಯಾನ. ಅವ್ರ ಹತ್ರ ಹೋಗಿ ಮುಟ್ಟೋವರ್ಗು. ಯಾಕೆಂದ್ರೆ ಅವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನಾ ಬೇರೆ ಸಂಸಾರದ ಮಾಡ್ತಿದೀನಿ ಅಂದ್ರೆ ಅವ್ರ ಆತ್ಮಜ್ಞಾನ ಮಾಡಲ್ಲ. ಆ ರೀತಿಯಾಗಿ ಹಗಲು ಎರಡು ಅವ್ರ ಹತ್ರ ಹೋಗಿ ಭೇಟಿ ಆಗ್ತಿದ್ದೆ. ಅಪ್ಪವ್ರು ಅವಾಗೆಲ್ಲ ಬಹಳ ಮಾತಾಡ್ತಿರೋ. ಕೆಲವು ಸಲ ಎಲ್ಲ ಅಂತಿದ್ದೆ, ಅಪ್ಪ ಪ್ರವಚನ ಎಲ್ಲ ಶ್ರವಣವನ್ನ ಕೇಳ್ಬೇಕಾದ್ರೆ ಶ್ರವಣಕ್ಕೆ ಸಮಾಧಿನೇ ಅನುಭವಿಸ್ತೀನಿ. ಇನ್ನೇನ್ ಆತ್ಮಜ್ಞಾನ ಆಗ್ಬೇಕು ಅನ್ಸುತ್ತೆ ವಾಪಸ್ ವ್ಯಕ್ತಿ ಆ ಅಹಂಕಾರ ಅನ್ನೋದೇ ಹೇಗಿದೆ ಅಂದ್ರೆ ಇನ್ನೇನ್ ಆಗೋ ಟೈಮ್ ಕರೆಕ್ಟ್ ಆಗಿ ಕೆಳಗಡೆ ಹೇಳ್ಕೊ ಬರುತ್ತೆ. ಅಷ್ಟು ಸುಲಭ ಅಲ್ಲ. ದೇಹವನ್ನ ಮನಸ್ಸನ್ನ ಅಹಂಕಾರವನ್ನ ಮೀರೋಗೋದಿಕ್ಕೆ ಅಷ್ಟು ಸುಲಭ ಅಲ್ಲ ಅದು. ಹಾಗಾಗಿ ಅದನ್ನ ಸ್ಪರ್ಶ ಮಾಡ್ತಿದೀನಿ, ಆ ಕಡೆ ಹೋಗ್ಬೇಕು ಅನ್ನೋ ಬಹಳ ತೀವ್ರ ಬಯಕೆ, ಆತ್ಮವಸ್ತುವನ್ನ ಅನುಭವಿಸ್ಬೇಕು ಅಂತ. ಈ ಕಡೆ ದೇಹಾದಿಗಳು ಬಹಳ ನನ್ನನ್ನು ಈ ಕಡೆ ಬಿಡ್ತಿಲ್ಲ. ದೇಹದಾಗ್ಲಿ ಮನಸ್ಸಿನಾಗ್ಲಿ ಮತ್ತೆ ಎಲ್ಲದಕ್ಕಿಂತ ನಾನ್ ಸಾಯ್ತೀನಿ ಅನ್ನೋದಕ್ಕಿಂತ ನಾನ್ ಬಹಳ ಪ್ರೀತಿ ಮಾಡ್ತೀನಲ್ಲ, ತಂದೆ ತಾಯಿ ಅಕ್ಕ ತಂಗಿ ಇವರೆಲ್ಲರೂ ಏನಾರ ಆಗ್ತಾರಲ್ಲ ಅದು ನನಗ್ ಬಹಳ ದುಃಖ ಅನ್ಸುತ್ತೆ. ಎಲ್ಲದಕ್ಕಿಂತ ನಾವು ಮೊದ್ಲು ಹಾಗೆ ಇರ್ತೀವಿ ಬಾಲ್ಯದಲ್ಲಿ, ತಂದೆ ತಾಯಿ ಬಿಟ್ಟು ಇನ್ನೇನು ಇಲ್ಲ. ಮದ್ವೆ ಆದ್ಮೇಲೆ ಇನ್ ಮಕ್ಳು ಹೆಂಡ್ತಿ ಬಿಟ್ರೆ ಅದ್ ಮುಂದಕ್ಕೆ ಈಗ ವಾಪಸ್ ಹೊಟ್ಟೆ ಹೋಗ್ಬಿಡತ್ತೆ ತಂದೆ ತಾಯಿ. ಅವಾಗ ನಮ್ಗೆ ಬಹಳ ತಂದೆ ತಾಯಿ ಬಗ್ಗೆ, ನಮ್ ತಂದೆ ತಾಯಿ ನಮ್ಮೆದ್ರಿಗೆ ಏನಾರ ಆಗ್ಬಿಟ್ರೆ ಏನಾರು ಹೋದ್ರೆ ಜೊತೆಗೆ ಗುರುಗಳೇ ಇಲ್ದೇನಂಗ ಆಗ್ಬಿಟ್ರೆ ಅಂತ ಅವ್ರು ಹೋಗ್ತಾರೆ. ಅವಾಗ ಬರೀ ನಾನ್ ಬಯಕೆ ಮಾಡಿ ಎಲ್ಲಾ ಮಾಡಿದ್ರೆ ಏನ್ ಮಾಡೋದು? ಅವ್ರು ಇದ್ದಾಗ್ಲೇ ಆತ್ಮಜ್ಞಾನವನ್ನ ಪಡಿಬೇಕು ಅಂತ ತೀವ್ರವಾಗಿ. ಹಾಗಾಗಿ ಅಪ್ಪೋರಿಗೆ ಅಂತಿದ್ದೆ, ಇಲ್ಲ ನನಗೆ ಈಗ್ಲೇ ಆತ್ಮಜ್ಞಾನವನ್ನ ಆಗ್ಬೇಕು ಅಂತ. ನೀವ್ ಇದೀರಲ್ರಿ, ನೀವೇ ಆತ್ಮ ಇದೀರಲ್ರಿ, ಹಂಗೆ ಈ ತರ ಎಲ್ಲಾ ಉಚ್ಚಾರದ ಮಾತ್ ಆಗಲ್ಲಪ್ಪ, ನನ್ಗೆ ಅನುಭವ ಬರ್ಲೇಬೇಕು, ದೇಹಾದಿ ಅನುಭವ. ಶ್ರವಣದಲ್ಲಿ ನಾನು ಆ ರೀತಿ ಅನ್ಸುತ್ತೆ ನನಗೆ ನಾನೇ ಆತ್ಮವಸ್ತು ಇದೀನಿ ಅಂತ. ಇನ್ನೇನ್ ಸ್ಪರ್ಶ ಆಗಲ್ಲ, ವಾಪಸ್ ದೇಹಾದಿ ಎಳ್ಕೊ ಬರುತ್ತೆ. ಈ ರೀತಿ ಎಲ್ಲ ಅಂತಿದ್ದೆ. ಅವಾಗ ಅವ್ರು ಅಂತಿದ್ರು ಅದು ಒಂದು ಅವಸ್ಥೆ, ಅದು ಸಾಧಕನ ಒಂದು ಅವಸ್ಥೆ ಅಂತ. ನಮ್ಗ ಅವಾಗ ಏನ್ ಅನ್ಸಿತ್ತು, ಇನ್ನೇನ್ ಆತ್ಮಜ್ಞಾನ ಬಹಳ ಸುಲಭ,
ನನ್ ದೇಹ ನಾನಲ್ಲ. ಎಲ್ಲರಿಗೂ ನಾವು ಎಲ್ಲಾರ ಮೇಲೂ ಚರ್ಚೆ ಮಾಡಿದ್ರೆ ಸಾಕು. ಏನು ಕೊಲ್ಲಾಪುರದಲ್ಲಿ ಎಲ್ಲರಿಗೂ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಅಹಂಕಾರ ನಾನಲ್ಲ, ಎಲ್ಲಾ ಜ್ಞಾನವನ್ನ ಸ್ಪಷ್ಟವಾಗಿ ಹೇಳೋದು, ಅದ್ರ ಬಗ್ಗೆ ಮಂಡಿಸೋದು. ನಾನೇ ಶ್ರೇಷ್ಠ, ನಾ ಆತ್ಮನೇ ಇದ್ದೀನಿ, ಆತ್ಮ ವಸ್ತು ಬಿಟ್ಟು ಏನು ಇಲ್ಲ ಅಂತೆಲ್ಲ. ಮತ್ತೆ ಅದ್ ಅನುಭವನೂ ಬಂದಿದೆ ಅಂತ. ಯಾಕೆ ಸಿದ್ದೇಶ್ವರ ಸ್ವಾಮೀಜಿಯವರು ಅಪ್ಪ ಅವರು ಹೇಳಿದಾರಲ್ಲ, ನಿಮ್ಮ ಆತ್ಮ ತತ್ವಜ್ಞಾನಿಗಳಿದ್ದೀರಾ, ಮಹಾತ್ಮರಿದ್ದೀರಾ, ಇದೇನ್ ದೊಡ್ಡ ವಿಷಯ, ಹಂಗೆ ಹಿಂಗೆ ಎಲ್ಲ ಹೇಳೋರಲ್ಲ. ಹಂಗದಕ್ಕೆ ನನ್ಗೇನು ದೇಹದ ಅನುಭವ ಬರಲ್ಲ, ಏನು ಸುಖ ದುಃಖಾದಿಗಳಾಗಲ್ಲ, ಈ ರೀತಿನೇ ನನಗ್ ಬಹಳ ಇದ್ದಿದ್ದು. ಆಮೇಲೆ ನಿಧಾನ, ಆಮೇಲೆ ಸಿದ್ದೇಶ್ವರ ಸ್ವಾಮೀಜಿಯವ್ರ ಜೊತೆ ನನ್ಗೆ ಯಾವಾಗ್ಲೂನು ಅವರು ಬಹಳ ದೊಡ್ಡ ಮಹಾತ್ಮರು, ಜ್ಞಾನಿಗಳು, ಗುರುಗಳು ಅಂತ ಅನಿಸ್ಲಿಲ್ಲ. ಬಹಳ ಸುಲಭವಾಗಿ ಹೆಂಗೆ ಸದಾಶಿವಗಳ ಜೊತೆ ಇದ್ದೆ, ಹಂಗೆ ಅವ್ರ ಜೊತೆ ಇದ್ದೆ ನಾನು. ನನಗವ್ರ ತುಂಬಾ ಏನೋ ವಿಶೇಷ. ಒಂದೊಂದ್ಸಲಿ ಗಾಬರಿ ಆಗೋದು, ಮೊಬೈಲ್ ಅಲ್ಲೆಲ್ಲ ನೋಡಿದಾಗ ಎಂತೆಂತ ದೊಡ್ಡವ್ರು 30,000 45,000 ಜನ ಅವ್ರ ಪ್ರವಚನಕ್ ಬರ್ತಾ ಇದಾರೆ. ಬರೀ ಅಪ್ಪ ಅವ್ರು ಬರೀ ನನ್ನ ನಿಂಗ್ ನೋಡಿದ್ರು ಅಂದಕ್ಕೆ ಖುಷಿ ಪಡ್ತಿದ್ರು. ಅಷ್ಟೊಂದ್ ದೊಡ್ಡವ್ರ ಅಪ್ಪ ಅವ್ರು ಅಂತ ನಮ್ಗೆ ಅನ್ಸಕ್ಕೆ ಬಿಡ್ಲಿಲ್ಲ. ಅಪ್ಪ ಅವ್ರು ಬಹಳ ಸರಳವಾಗಿ ನಮ್ ಜೊತೆ ಇದ್ರ, ಸಮಸ್ಯೆ ಆದ್ರೂ ಅವ್ರಿಗೆ ಫೋನ್ ಮಾಡೋದು, ಸಣ್ಣದಕ್ಕೂನು ಆರಾಮಾಗಿ ನಮ್ ಜೊತೆ ಮಾತಾಡ್ತಿದ್ರು. ಎಷ್ಟು ಸಲಿ ಮಾತಾಡಿದ್ದಾರೆ ಸಿದ್ದೇಶ್ವರ ಸ್ವಾಮೀಜಿಯವ್ರು ಅಂದ್ರೆ, ನನಗ್ ಮಾಮೂಲಿ ನಾವೆಲ್ಲರಿಗೂ ಮಾತಾಡ್ತೀವಲ್ಲ ಸ್ನೇಹಿತರಿಗೆ, ಇವ್ರಿಗೆಲ್ಲ, ಆ ರೀತಿ ನಾನು ಅವ್ರ ಜೊತೆ ನನಗ್ ಒಂದ್ಸಲಿನೂ ಅನ್ಸ್ಲೇ ಇಲ್ಲ. ಅವ್ರ ನಂಗೆ ಅನ್ಸಕ್ಕೆ ಬಿಡ್ಲಿಲ್ಲ. ಹಾಗಾಗಿ ಬಹಳ ಸಮಸ್ಯೆ ಆದ್ರೂ ಫೋನ್ ಮಾಡೋದು ಅವ್ರಿಗೆ. ಆ ರೀತಿ ಇದ್ದೆ ಅನ್ನಲ್ಲ, ನನಗ್ ಬಹಳ ಭರವಸೆ. ಇಷ್ಟೊಂದೆಲ್ಲ ನನ್ಗ್ ಗೊತ್ತಾಗಿದೆ. ಪ್ರವಚನವನ್ನೆಲ್ಲ ನಾನ್ ತುಂಬಾ ಚೆನ್ನಾಗಿ, ತುಂಬಾ ಶ್ರವಣವನ್ನ ಬಹಳ ತನ್ಮಯತೆಯಿಂದ ಕೇಳ್ತಿದ್ದೆ. ಏನೋ ಹೊರಗಡೆ ಪ್ರಜ್ಞೆ ಇರ್ತಿರ್ಲಿಲ್ಲ. ಅಕ್ಕಪಕ್ಕ ಯಾರಿದಾರೆ ಪ್ರಜ್ಞೆ ಇಲ್ಲ, ಹೇಳ್ತಿರೋರು ಪ್ರಜ್ಞೆ ಇರ್ತಿರ್ಲಿಲ್ಲ, ನನ್ ಪ್ರಜ್ಞೆನೂ ನನ್ಗಿರ್ತಿರ್ಲಿಲ್ಲ. ಅಷ್ಟು ತನ್ಮಯವಾಗಿ ಕೇಳ್ತಿದ್ನಲ್ಲ, ಆತ್ಮಜ್ಞಾನ ಬಹಳ ಸುಲಭ ಅಂತ, ದೇಹದ ಯಾವ್ದು ದುಃಖ ಬರಲ್ಲ ಅಂತ. ಆಗ ಒಂದು ಸಲಿ ಇದಕ್ಕಿದ್ದ ಹಾಗೆ ನಮ್ಮ ಅಮ್ಮನಿಗೆ ಹುಷಾರಿಲ್ದಿರಂಗಾಯ್ತು. ಸುಮ್ನೆ ಒಂದ್ ಸಣ್ಣ ಜ್ವರ ಬಂತು. ಆ ಸಣ್ಣ ಜ್ವರ ಬರ್ತಾ 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 ಇಡೀ ಎಲ್ಲಾ ಡಾಕ್ಟರ್ಸ್ಗೂ ತೋರ್ಸಿದ್ರು. ಅದ್ ಬಂದು ನಾವೇನೋ ಮೊದ್ಲು ಒಂದ್ ಸ್ವಲ್ಪ ದಿನ ಅದಕ್ಕೆ ಟೈಫಾಯ್ಡ್ ಅಂದ್ರು, ಅದಂದ್ರು, ವೈರಸ್ ಅಂದ್ರು, ಇದಂದ್ರು, ಯಾವ ರೀತಿಯಾಗಿ ಎಲ್ಲಾ ರೀತಿಯಾಗೂ ತೋರಿಸ್ತಾ ಹೋದ್ವಿ. ಎಲ್ಲಾ ಡಾಕ್ಟರ್ಗಳಿಗೂ ತೋರ್ಸಿದ್ವಿ. ಮಾಡಿದ್ರು ಕಡಿಮೆ ಆಗ್ತಿಲ್ಲ. ಬರೀ ಜ್ವರ, ಚಳಿ ಜ್ವರ ಬರೋದು, ಮಲಗೋದು, ಊಟ, ಜ್ವರ ಬಂದ ತಕ್ಷಣ ಊಟ ತಿಂಡಿಲ್ಲ, ಹಾಗೆ ಅವರು ವೀಕ್ ಆಗ್ತಾ ಹೋದ್ರು. ಕಡಿಮೆ. ನಾವು ಪ್ರತಿ ಸಲ ಅಪ್ಪವ್ರಿಗೆ ಫೋನ್ ಮಾಡೋದು, ಅಪ್ಪ ಈ ರೀತಿ ಆಗಿದೆ, ಅಪ್ಪ ಈ ರೀತಿ. ಹೌದ್ರಿ, ಡಾಕ್ಟರ್ ಏನ್ ಹೇಳ್ತಾವ್ರ ಆ ರೀತಿ ಮಾಡ್ರಿ ಅನ್ನೋರವ್ರು. ನಾನು ಅವ್ರು ಎಲ್ಲೇ ಇದ್ರೂನು ಪ್ರವಚನ, ಅಪ್ಪವ್ರು ಅವಾಗ ಈಗಿನ ಕಾಲದಾಗೆ ಮೊಬೈಲ್ ಫ್ರೀ ಸಿಕ್ತಿರ್ಲಿಲ್ಲ. ಮೊಬೈಲ್ ಅವಾಗ ಬಹಳ ಕಡಿಮೆ. ಮತ್ತ ಅಲ್ಲಿ ಇರೋರು ಯಾರು ಅದನ್ನ ಬಳಸಬಾರ್ದು. ಅಪ್ಪವ್ರು ಯಾವ್ದೋ ಊರಲ್ಲಿ ಇರ್ತಿದ್ರು, ಯಾರನೋ ಹಿಡಿದು ಹೆಂಗ್ ಅವ್ರು ಸಿಕ್ತಿದ್ರೋ ಗೊತ್ತಿಲ್ಲ. ಅವ್ರು ಎಲ್ಲೇ ಇರ್ಲಿ, ನನಗ್ ಬೇಕಂದ್ರೆ ಅವ್ರು ನನಗ್ ಸಿಕ್ತಿದ್ರು. ಅಲ್ಲಿ ಫೋನ್ ಮಾಡ್ತಿದ್ದೆ ನಾನು, ಈ ರೀತಿ ಹಿಂಗ ಅಮ್ಮ ಬಹಳ ಒಂದೊಂದ್ಸಲಿ ತುಂಬಾ ಸುಸ್ತಾಗೋಗಿರ್ತಿದ್ರು. ನಾವು ಅವ್ರಿಗೆ ಸ್ನಾನ ಮಾಡಕ್ಕೆ ಕಷ್ಟ ಆಗ್ತಿತ್ತು. ಅಷ್ಟು ವಿಪರೀತವಾದ ಜ್ವರಗಳು, ಎಲ್ಲಾ ರೀತಿಯಾದ ಟೆಸ್ಟ್ ಗಳು ಮಾಡಿಸಿದ್ರು, ಮಾಡಿದ್ರು ಗೊತ್ತಾಗ್ತಿಲ್ಲ ಏನಕ್ಕೆ ಅಂತ. ಕೊನೆಗೆ ಅದು ಎಲ್ಲಿಯವರೆಗೂ ಹೋಯ್ತು ಅಂದ್ರೆ, ಈಗೇನು ದೊಡ್ಡ ಕಾಯಿಲೆ ಅಂತ ಬಂದಿದ್ಯಲ್ಲ, ಅದು ಕ್ಯಾನ್ಸರ್, ಇದು ಅದನ್ನಾರು ಇರ್ಬೋದಾ ಅಂತ. ಅದಕ್ಕಾಗಿ ಬೆಂಗಳೂರಿಗೆ ಹೋಗ್ಬೇಕು ಅಂತ, ಬೆಂಗಳೂರಿಗೆಲ್ಲ ಹೋಗಿ ಅಲ್ಲಿ ಯಾವ್ದೋ ಒಂದು ಔಷಧಿ ಬರುತ್ತಂತೆ, ಅದು ಅವರು ವಿಮಾನದಲ್ಲಿ ತರಿಸ್ತಾರೆ. ಆ ವಿಮಾನದಲ್ಲಿ ತರಿಸಿ ಅದನ್ನ ದೇಹದೊಳಗಡೆ ಬಿಡ್ತಾರೆ. ದೇಹದ ಒಳಗಡೆ ಎಲ್ಲೇ ಏನೇ ಕಾಯಿಲೆ ಇದ್ರು ಅದು ತೋರ್ಸುತ್ತೆ ಅಂತ. ಅವಾಗ ಸರಿ, ಅದನ್ನೂ ಕೊನೆಗೆ ಮಾಡೋದು, ಅದನ್ನ ತಿರ್ಗಾ ಅಪ್ಪವ್ರಿಗೆ ಫೋನ್ ಮಾಡೋದು, ಅಪ್ಪ ಹಿಂಗೆ ಕರ್ಕೊಂಡು ಹೋಗ್ತಿದೀವಿ. ಎಲ್ಲದಕ್ಕೂ ಅವ್ರಿಗೆ ಫೋನು, ಅಪ್ಪ ಈ ರೀತಿ ಹಿಂಗ್ ಡಾಕ್ಟರ್ ಹೇಳೋರು, ಅಪ್ಪ ಈ ರೀತಿ ಹಿಂಗ್ ಬರ್ದವ್ರೆ, ಈಗ ಮಾತ್ರ ಬರ್ದವ್ರೆ ಅನ್ನೋದು ಹೇಳ್ತಿದ್ದೆ ನಾನು ಅವ್ರಿಗೆ. ಅದೇನೇನೋ ಹೆಸರುಗಳಿದೆ, ಅದನ್ನ ಬರ್ದವ್ರೆ ಅಂತಾನು ಹೇಳ್ತಿದ್ದೆ. ಈ ರೀತಿ ಕರ್ಕೊಂಡೋಗಿ ಅಂತ. ಆಯ್ತು, ಕರ್ಕೊಂಡೋಗಿ, ಡಾಕ್ಟರ್ ಏನ್ ಹೇಳ್ತಾರಲ್ರಿ ಹಂಗ್ ಮಾಡ್ರಿ ಅಂತಿದ್ರ ಅಪ್ಪ ಅವ್ರ ಅಷ್ಟೇನೆ. ಅಲ್ಲೇ ಸದಾಶಿವ ಗುರುಗಳಿದಾರಲ್ಲ, ಅವರೆಲ್ಲ ಎಲ್ಲಾ ಸಾಮರ್ಥ್ಯ ಇದೆ ಅವ್ರಿಗೆ, ಏನಿದೋ ಸಿದ್ಧಿಗಳಿದೆ ಅವ್ರಿಗೆ, ಅವ್ರಿಗೆ ಹೇಳ್ರಿ ಎಲ್ಲಾ ಸರಿ ಮಾಡ್ತಾರೆ. ನನಗೆ ಅಪ್ಪ ನೀವ್ ಸರಿ ಮಾಡ್ತಿರೋ ಅವ್ರು ಸರಿ ಮಾಡ್ತಿರೋ ನನಗ್ ಗೊತ್ತಿಲ್ಲ, ಒಟ್ ನಮ್ಮಮ್ಮ ಸರಿ ಆಗ್ಬೇಕಷ್ಟೇ. ಭಾವನಾತ್ಮಕ ಬಹಳ ಇರುತ್ತೆ. ಹಾಗಾಗಿ ಅಂತಿದ್ದೆ ನಾನು, ನನ್ಗ ಅದೇನು ಗೊತ್ತಿಲ್ಲಪ್ಪ, ನಿಮ್ ಇಬ್ರಲ್ಲಿ ಯಾರ್ ಸರಿ ಮಾಡ್ತಿರೋ, ನನ್ ಒಟ್ ನಾವ್ ಅಮ್ಮ ಸರಿ ಆಗ್ಬೇಕು. ಆ ರೀತಿ ಕರ್ಕೊಂಡೋದ್ರು. ಅಲ್ಲಿ ಟೆಸ್ಟ್ ಮಾಡಿ ಬರೋವರೆಗೂ ಪ್ರಾಣ ಬರ್ತಿರತ್ತೆ. ಆ ಕಾಯಿಲೆ ಆ ಭಯಾನಕ ಅನ್ಭವಿಸಿದ್ವಿ ಆಗ. ಆಮೇಲೆ ತಿರ್ಗಾ ಅದೆಲ್ಲ, ಅದು ಇವ್ರು ಪಾಪ ಬಹಳ ಕಾಯಿಲೆ, ಅವರಿಗೆ ನಿಶಕ್ತಿ, ಊಟಕ್ಕೇನು ಕೊಡಲ್ಲ ಅದನ್ನ ಟೆಸ್ಟ್ ಮಾಡೋವರ್ಗುನು. ಅದೇನಾಗಿದೆ, ಇವ್ರು ಕರ್ಕೊಂಡು ಹೋಗಿದ್ದ ಇದಕ್ಕೆ ಆ ವಿಮಾನದಲ್ಲಿ ಬರೋ ಆ ಬಾಟ್ಲು ತರ್ತಿದ್ರಲ್ಲ, ಅದು ಹೊಡೆದೋಯ್ತಂತೆ. ಅದ್ ಚಿಕ್ಕದು. ತಿರ್ಗಾ ಇನ್ನ 3 ಗಂಟೆ ಟೈಮ್ ಲೇಟು ಅಂದ್ರು. ಇವ್ರಿಗೆ ಆಗ್ಲೇ ಊಟ ಆಹಾರಗಳಿಲ್ಲ, ಬಹಳ ನಿಶಕ್ತಿ, ಖಾಲಿ ಹೊಟ್ಟೆಯಲ್ಲೇ ಮಲಗಿಸೋದು. ಜೊತೆ ಹೋಗಿರೋರು ಅದನ್ನ ಕಾಯ್ತಾ ಹೊರಗಡೆ, ಅದೆಲ್ಲ ಎಷ್ಟು ಅನುಭವಗಳು. ಆಗ ಈ ಸತ್ಸಂಗ ಏನು ಪ್ರಯೋಜನಕ್ಕೆ ಈಗೇನು ಜ್ಞಾನ, ಆತ್ಮ, ನಾನಲ್ಲ, ಇವ್ರ ಇದೇನು ಅನುಭವಕ್ಕೆ ಬರಲ್ಲ. ಆಗ ಮನೆಯಲ್ಲಿ ಅಷ್ಟು ನನ್ನ ಒಳಗಡೆ ಭಾವ ಬಂಧನ ಇರುತ್ತೆ ಅಂತ. ಆ ಭಾವ ಬಂಧನ ಏನಿದೆಯಲ್ಲ,
ಗುರುಗಳ ಸಮೀಪನೇ ಇದ್ದೀನಿ, ಆತ್ಮಜ್ಞಾನನೂ ಪಡಿಬೇಕು ಅಂತಿದ್ದೀನಿ, ಆದ್ರೆ ಇದ್ಯಾವ್ದು ಹೋಗಲ್ಲ. ಹಾಗಾಗಿ ಕೊನೆಗೆ ಅಲ್ಲಿ ರಿಸಲ್ಟ್ ಬಂತು, ಏನೂ ಇಲ್ಲ ಕಾಯಿಲೆ. ಆ ದೊಡ್ಡ ಕಾಯಿಲೆ ಅದೇನಿದೆ ಆ ಕ್ಯಾನ್ಸರ್ ಪನ್ಸ ಆತರ ಏನು ಇಲ್ಲ. ಆ ಏನ್ ಸಮಾಧಾನ. ವಾಪಸ್ ತಿರ್ಗಾ ಬಂದ್ ಅಪ್ಪವ್ರಿಗೆ ಫೋನ್ ಮಾಡಿ, ಅಪ್ಪ ಏನು ಇಲ್ವಂತೆ. ತಿರ್ಗಾ ಆದ್ರೂ ಜ್ವರ ಮಾತ್ರ ಬಿಡ್ತಿಲ್ಲ. ಇಡೀ ಎಲ್ಲವೂ ಚೆಕ್ ಮಾಡಾಗಿದೆ, ಇಡೀ ದೇಹದಲ್ಲಿ ಎಲ್ಲಾ ಚೆನ್ನಾಗಿದೆ, ಯಾವ್ದು ಸಮಸ್ಯೆ ಇಲ್ಲ, ಜ್ವರ ಮಾತ್ರ ಬಿಡ್ತಿಲ್ಲ. ಆ ರೀತಿ ಆಗಿ ಕೊನೆಗೆ ಆ ಇಲ್ಲಿ ವಿಕ್ರಮ್ ಹಾಸ್ಪಿಟಲ್ ಅಂತ ತುಂಬಾ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ಕೊನೆಗೆ ತುಂಬಾ ಆಗ್ಲಿಲ್ಲ ಅಂತ ಅಡ್ಮಿಟ್ ಆಯ್ತು. ತುಂಬಾ ಸೀರಿಯಸ್ ಆಗೋಯ್ತು. ನಮ್ಮ ಫ್ಯಾಮಿಲಿ ಡಾಕ್ಟರ್ನೆಲ್ಲ ಕರ್ಸಿ ಅವರೆಲ್ಲ ಅಂದ್ರು, ರಾತ್ರಿ ನಾವು ಎಲ್ಲ ಇಡೀ ಅಲ್ಲಿ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಹೆಂಗಂದ್ರೆ ಯಾರು ಒಳಗಡೆನೆ ಬಿಡಲ್ಲ, ICU ಹತ್ರ ಅಂತೂ ಇರ್ಲೇಬೇಡಿ ಅಂತಾರೆ. ನೋಡಕ್ ದೊಡ್ಡ ಹಾಸ್ಪಿಟ್ಲ್, ನಮಗ್ ಬಹಳ ಏನು ಅಂತ ನಮ್ಗೆ ಯಾವಾಗ್ಲೂ ಅವ್ರ ಹತ್ರ ಇರ್ಬೇಕಂತ ಅವ್ರೆಲ್ಲ ಆಚೆ ಹೋಗಿ ಅಂತ. ಕೊನೆಗೆ ರಾತ್ರಿ ಬಂದು ಡಾಕ್ಟರ್ ಹೇಳಿದ್ರು, ಇಲ್ಲ ಅವರು ಎಲ್ಲವೂ ಈಗ ಅವ್ರಿಗೆ ಯಾವ್ದು ಕಡಿಮೆ ಆಗ್ತಾ ಬರ್ತಿದೆ, ಎಲ್ಲ BP ಇವುಗಳೆಲ್ಲ ಕಡಿಮೆ ಆಗ್ತಾ ಬರ್ತಿದೆ, ಯಾವ್ದು ಈಗೇನು ಇದ್ ಮಾಡಲ್ಲ. ನಮ್ಗೆ ಪ್ರಜ್ಞೆ ಬಹಳ ಏನ್ ಮಾಡ್ಬೇಕು ಅನ್ನೋದೇ ಪ್ರಜ್ಞೆನೇ ಹೊಟ್ಟೋಯ್ತು ನಮ್ಗೆ. ಯಾಕಂದ್ರೆ ಇನ್ನು ಚಿಕ್ಕವರಿದ್ವಿ, ಏನು ಮದ್ವೆ ಆಗಿಲ್ಲ, ಯಾರ್ದು ಏನೂ ಆಗಿಲ್ಲ, ಮನೆ ನಮಗ್ ಬಹಳ ಏನ್ ಮಾಡೋದು. ಅಮ್ಮನ ಮೇಲೆ ಬಹಳ ನಿಂತಿದ್ದು, ನಮ್ಮ ಅಧ್ಯಾತ್ಮ ಜೀವನ ಆಗ್ಲಿ ಬದುಕಾಗ್ಲಿ ಎಲ್ಲವನ್ನೂ ಮಾಡ್ತಾ ಇದ್ದುದು ಅವರು. ಅವರೇ ಇಲ್ಲ ಅನ್ನೋದು ನಮ್ಗೆ ಕಲ್ಪನೆನೇ ಆಗ್ತಿಲ್ಲ. ಬಹಳ ರಾತ್ರಿ ಬಹಳ ನಿದ್ರೆ ಇಲ್ಲ, ಮತ್ತ ಅಲ್ಲಿ ಉಳ್ಕೊಳಕ್ಕೂ ಬಿಡ್ತಿಲ್ಲ ಅಲ್ಲಿ ಆ ಹಾಸ್ಪಿಟ್ಲ್ ಅಲ್ಲಿ. ಇಲ್ಲಿ ಇರ್ಬೇಡಿ, ಆಚೆ ಹೋಗಿ ಅಂತ. ಅಲ್ಲಿ ನಮ್ಗೆ ಮನೆಗ್ ಬಂದ್ ಇರಕ್ಕೆ ಆಗ್ತಿಲ್ಲ. ICU ಅಲ್ಲಿ ತಾಯಿನ ಹಾಕಿದ್ದಾರೆ, ಹೊರಗಡೆ ನಾವೆಲ್ಲ ಹೊರಗಡೆ ಹಾಸ್ಪಿಟ್ಲ್ ಇಂದ ಆಚೆ ಕಳ್ಸಿದ್ದಾರೆ. ಅಲ್ಲೆಲ್ಲ ಒಂದ್ ಕಾರ್ ಗ್ಯಾರೇಜ್, ಅಲ್ಲೆಲ್ಲ ಕೂತಿದ್ವಿ ಬೆಳಗ್ಗೆವರೆಗುನು. ಕೊನೆಗೆ ಆಮೇಲೆ ಅಪ್ಪವ್ರಿಗೆ ಫೋನ್ ಮಾಡಿದ್ವಿ. ಅಪ್ಪವ್ರಾಗ ಕಾಡಸಿದ್ದೇಶ್ವರ ಗುರುಗಳ ಹತ್ರ ಆಶ್ರಮದಲ್ಲಿ ಇದ್ರು. ಅದೇ ಟೈಮ್ಗೆ ಅವ್ರು ನಿಪ್ಪಾಣಿలో ಎಲ್ಲ ಒಂದ್ ಪ್ರವಚನ ಇತ್ತು, ಅವ್ರ ಅಪ್ಪವ್ರು ಮುಗಿಸ್ಕೊಂಡ್ ಬರ್ತಿದ್ರು. ಫೋನ್ ಮಾಡಿದ್ವಿ. ಫೋನ್ ಮಾಡಿದ ತಕ್ಷಣ ಕಾಡಸಿದ್ದೇಶ್ವರ ಎತ್ಕೊಂಡ್ರು. ಒಟ್ಟು ನನ್ಗೆ ಅವ್ರು ಸಿಕ್ತಿದ್ರು ಅಪ್ಪವ್ರು. ಹೆಂಗ್ ಸಿಕ್ತಿದ್ರೋ ಯಾಕೆ ಸಿಕ್ತಿದ್ರೋ ಗೊತ್ತಿಲ್ಲ. ಅವಾಗ ಕಾಡಸಿದ್ದೇಶ್ವರ ಫೋನ್ ಎತ್ಕೊಂಡು ಕೇಳಿದ್ರು. ಅವಾಗ ಹೇಳ್ದೆ, ಈ ತರ ಡಾಕ್ಟರ್ ಅಂತಿದ್ದಾರೆ, ಕೊನೆಯಪ್ಪ ಆಗಲ್ಲ ಅಂತ. ಅದಕ್ಕೆ ನಾನು ಅಪ್ಪವ್ರ ಹತ್ರ ಮಾತಾಡ್ಬೇಕು ಅಂತ. ಅವಾಗ ಅವ್ರ ಅಪ್ಪವ್ರ ಕೈ ಕೊಟ್ರು. ಅಪ್ಪವ್ರು ಫಸ್ಟ್ ಏನು ಮಾತಾಡ್ಲಿಲ್ಲ. ನಾನೇ ಅಪ್ಪ ಹಲೋ ಅಂತಂದೆ. ಅವಾಗ ಅವ್ರ ಅಪ್ಪವ್ರು ಹೇಳ್ರಿ ಅಂದ್ರ. ಅವಾಗ ಈ ತರ ಡಾಕ್ಟ್ರು ಹಿಂಗೆ ಆಗೋದಿಲ್ಲ ಅಂತ ಹೇಳ್ತಿದಾರಪ್ಪ ಅಂತ ಅಂದೆ. ಅದಕ್ಕೆ ಅಪ್ಪವ್ರು ನೀವ್ ಈಗ ಸಮಾಧಾನವಾಗಿರ್ರಿ, ಈಗ ಮೊದ್ಲು ಸಮಾಧಾನ ಆಗ್ರಿ ಅಂತಂದ್ರು. ಆಮೇಲೆ ಅಂದ್ರು, ನೀವೇನ್ರಿ ವೇದಾಂತಿಗಳು, ನೀವು ವೇದಾಂತ ನೀವ್ ಬಹಳ ಚೆನ್ನಾಗ್ ಅಧ್ಯಯನ ಮಾಡಿದಾರೆ, ಎಲ್ಲಾ ಕಲ್ತಿದ್ದೀರಾ, ನೀವ್ ಇವಾಗ ವಿವೇಕವನ್ನ ಬಳಸ್ಬೇಕು. ನೀವ್ ಅದನ್ನ ಇಲ್ಲಪ್ಪ, ನೀವ್ ಏನ್ ಹೇಳ್ತಿದ್ದೀರಲ್ಲ ಅದೇನು ನನ್ಗೀಗ ಅರ್ಥ ಆಗಲ್ಲ, ಅದೇನು ನನ್ನ ಅನುಭವಕ್ಕೂ ಇಲ್ಲ. ಈಗ ಬರೀ ನನಗೆ ನನ್ ತಾಯಿ ಅನುಭವ ಇದೆ ಅಷ್ಟೇ. ನನಗ ಅವ್ರ ತಾಯಿ, ನನಗ್ ಆಧ್ಯಾತ್ಮ ಅನುಭವ ಇದೆ, ನನಗ್ ಗೊತ್ತಿಲ್ಲ. ನೀವ್ ಬದುಕಿಸ್ಬೇಕಷ್ಟೇ, ನೀವ್ ಹೂ ಅಂದ್ರೆ ಆಗತ್ತೆ ಅಂತ. ಅಪ್ಪ ಅವರು ಸುಮ್ನೆ ಇದ್ರು ಸ್ವಲ್ಪ ತನಕ. ನಾನ್ ಬಿಡ್ಲಿಲ್ಲ. ಇಲ್ಲ, ನೀವು ಅನ್ನಿಯಪ್ಪ, ಅದ್ ಯಾವ ಸಾವು ಏನ್ ಮಾಡತ್ತೆ, ನೀವು ಅನ್ನಿ ಅವ್ರು ಉಳಿತಾರೆ ಅಂತ ನಾನು. ಅಪ್ಪ ಅವರು ಒಂದ್ ಸ್ವಲ್ಪ ತನಕ ಸುಮ್ನೆನೆ ಇದ್ರು. ಕೊನೆಗೆ ಡಾಕ್ಟರ್ ಏನ್ ಹೇಳ್ತಾರ್ರಿ ಅಂತಂದ್ರು. ಹಿಂಗಿಲ್ಲಪ್ಪ, ತುಂಬಾ ಕೊನೆ ಇದು ಅಂತೆಲ್ಲ ಹೇಳ್ತಿದ್ದಾರೆ, ಆದ್ರೆ ಡಾಕ್ಟರ್ ಯಾವ ದೊಡ್ಡ ವಿಷಯ ಗುರುಗಳ ಮುಂದೆ. ನನ್ಗ ಅವ್ರು ಯಾರು ಲೆಕ್ಕಕ್ಕೆ ಇಲ್ಲ. ಅಪ್ಪವ್ರು ಹೂ ಅನ್ಬೇಕಂತ ಅಷ್ಟೇನೆ. ಅವಾಗ ಅಪ್ಪಾಜಿಗೂನು ನಾನ್ ಅಂದೆ, ಅಪ್ಪಾಜಿ ಅದ್ರಿಗಿಂತ ಮೊದ್ಲು ಅಪ್ಪಾಜಿಗ್ ಅಂದೆ, ಅಪ್ಪಾಜಿ ನೀವಾರ ಉಳಿಸಿ, ನನ್ಗ ಅಮ್ಮ ಬೇಕು ನನ್ಗೆ ಅಂತೆಲ್ಲ ಅಂದಾಗ, ಏನ್ ಮಾಡೋದವ ನನ್ಗೇನು ಗೊತ್ತಿಲ್ಲ, ಗುರುಗಳ ಕೈಲಿದೆ, ಗುರುಗಳು ಏನ್ ಮಾಡ್ತಾರೋ ಹಾಗೆ ಅಂತ ಅವ್ರು ಅಂದಿದ್ರು. ನಾನ್ ಅಂದೆ, ಅಪ್ಪ ನಿಮ್ಮ ಅಪ್ಪಾಜಿನೂ ಹಂಗೆ ಅಂತಿದ್ದಾರೆ, ನೀವ್ ಮಾಡ್ಬೋದು, ನೀವ್ ಹೂ ಅನ್ನಿ ಅಂತ ಅಂದೆ ನಾನು. ಅದಕ್ಕೆ ಅಪ್ಪ ಅವರು ಆಗ್ಲಲ್ರಿ ಅಂತ ಅಂದ್ರು. ಆಮೇಲೆ ಕಾಡಸಿದ್ದೇಶ್ವರ್ ಕೈ ಕೊಟ್ರು. ಅವಾಗ ಕಾಡಸಿದ್ದೇಶ್ವರು ಬೇಕಂತಾನೆ ಅಪ್ಪವ್ರ ಕೈ ಕೊಟ್ಟಿದ್ರು, ಇಲ್ಲಾಂದ್ರೆ ಅಪ್ಪವ್ರು ಮಾತಾಡ್ತಿರ್ಲಿಲ್ಲ. ಅವ್ರ ಅಪ್ಪವ್ರು ಆಗ್ಲಲ್ರಿ ಅಂತ ಅಂದ್ರಲ್ಲ, ಆ ಕೊನೆ ಇದಕ್ಕೂ ಸಾವು ಹೋದವ್ರು ತಿರ್ಗಾ ಆಮೇಲೆ ಡಾಕ್ಟರ್ಗಳೆಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಇಲ್ರಿ ತಿರ್ಗಾ ವಾಪಸ್ ಎಲ್ಲ ಅವ್ರಿಗೆ ಎಲ್ಲಾ ಕಾರ್ಯಗಳು ಪ್ರಾರಂಭ ಆಗಿದೆ, ತಿರ್ಗಾ ಅವ್ರದೆಲ್ಲ ಆರಾಮ್ ಆಗ್ತಿದ್ದಾರೆ ಅವರು ಅಂತ. ಆ ರೀತಿ ಆರಾಮಾಗಿ 6 ವರ್ಷ ವಾಪಸ್ ಇದ್ರು. ನಾನು ಈ ಘಟನೆಗಳು ಅವ್ರು ಬದುಕಿಸಿದ ಪವಾಡೋದಕ್ಕಿಂತ ನಾವು ಅವಾಗ ಅನುಭವಿಸ್ತೀವಲ್ಲ, ನಮ್ಮ ಪ್ರೀತಿ ಪಾತ್ರರಾಗ್ಲಿ, ನಮ್ಮ ದೇಹಕ್ಕಾಗದಾಗ್ಲಿ ಯಾವ್ದಾದ್ರು ನಾವು ಅನುಭವಿಸ್ತೀವಲ್ಲ, ಅದನ್ನ ಯಾವುದು ಈ ತಿಳುವಳಿಕೆಗಳು ಸಹಾಯ ಮಾಡಲ್ಲ. ನಾನ್ ಆತ್ಮಜ್ಞಾನವನ್ನ ಪಡೆದ್ರೆ ಮಾತ್ರ ಇವೆಲ್ಲವೂ ಆಗತ್ತೆ ಅಂತ ಹೇಳ್ಬೇಕಾಗಿತ್ತು ಅಷ್ಟೇನೆ. ನಾನು ಇದೆಲ್ಲ ಹೇಳುವ ಉದ್ದೇಶ ಏನಿದೆ, ಈ ಶಾಸ್ತ್ರಗಳನ್ನ ಹೇಳೋದಾಗ್ಲಿ, ಇವುಗಳನ್ನೆಲ್ಲ ಏನ್ ಗಂಟುಪಾಠ ಮಾಡೋದು ಹೇಳೋದಲ್ಲ, ಇವುಗಳು ಅವು ಬದುಕಕ್ ಬರೋದೇ ಇಲ್ಲ. ಬಹಳ ನಮ್ಮ ಪ್ರೀತಿ ಪಾತ್ರ ಎಲ್ಲದಕ್ಕಿಂತ ನನ್ನ ದೇಹವೇ ಏನಾರು ಆದಾಗ ಬಹಳ ಗಾಬರಿ ಆಗ್ಬಿಡ್ತೀನಿ. ನನ್ನನ್ನೇ ICU ಹಾಕಿದ್ರು, ಎಲ್ಲಾರು ಹೊರಗಡೆ ಇದ್ದಾರೆ, ನನಗ್ ಬಹಳ ಪ್ರಾಣ ಹೋಗ್ದಂಗ ಆಗ್ತಿರತ್ತೆ.
ಹಾಗಾಗಿ ಇವೆಲ್ಲವೂ ಏನಿದೆಯಲ್ಲ ಭಾವನಾತ್ಮಕವಾಗಿ ನಾನು ಹೇಳ್ತಿದ್ದೀನಲ್ಲ, ಶ್ರವಣಕ್ಕೆ ಸಮಾಧಿ ಅನ್ಭವಿಸ್ತಿದ್ದೆ, ಏನು ಸಹಾಯ ಬರಲ್ಲ ಆ ಟೈಮಲ್ಲಿ. ಒಳಗಡೆ ಭಾವ ಬಂಧನ ಬಹಳ ತೀವ್ರ ಇರುತ್ತೆ. ಹಾಗಾಗಿ ತೀವ್ರವಾಗಿ ಗುರುಭಕ್ತಿಯನ್ನ ಮಾಡಿ ಈಗ್ಲೇ ಆತ್ಮಜ್ಞಾನವನ್ನ ಇದರಿಂದ ಪಾರಾದ್ರೆ ಮಾತ್ರ ಆ ನಾವು ಆರಾಮಾಗ್ತೀವಿ. ಆ ಘೋರ ಭವಮಾಲೆಯನ್ನ ಅದರ ಯಾವಾಗಲೂ ಸ್ಮರಣೆ ಇರ್ಬೇಕು. ನಾನು ಬಹಳ ಘೋರ ಭವಮಾಲೆಯಲ್ಲಿ ಇದೀನಿ, ನನ್ನ ಬದುಕು ಬಹಳ ಅಸ್ತವ್ಯಸ್ತ ಇದೆ, ನಾನು ಏನ್ ಅನ್ಕೊಂಡಿದ್ದೀನಲ್ಲ, ನಾನು ಏನ್ ಇವ್ರ ಬಗ್ಗೆ ವ್ಯಾಮೋಹ ಇಲ್ಲ, ಆ ಪರಿಸ್ಥಿತಿ ಬಂದಾಗ ಗೊತ್ತಾಗುತ್ತದು. ನಾನು ಎಲ್ಲ ಹಾಗೆ ಅನ್ಕೊಂಡಿದ್ದೆ, ಇಷ್ಟೊಂದೆಲ್ಲ ಜ್ಞಾನ ಇದೆ, ನನ್ಗೇನಿದೆ, ಗುರುಗಳಿದ್ದಾರೆ. ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗಿಂತ ಗುರುಗಳು ಬೇಕಾ? ಶತಮಾನದ ಸಂತರು, ಅವ್ರ ಜೊತೆ ಪೂರ್ತಿ ನನ್ನ ಒಡನಾಟ, ತಂದೆಯ ರೀತಿನೇ, ಸದಾಶಿವರುಗಳ ಜೊತೆ ಹೇಗಿದ್ದೀನಿ ಹಾಗೆ ಇದ್ದೀನಿ. ಆದ್ರೆ ನನ್ನ ಭವಬಂಧನ ಹೋಗೋದು ಯಾವಾಗ ಅಂದ್ರೆ ಆ ಗುರುಕರುಣೆಗೆ ಆತ್ಮಜ್ಞಾನ ಆದಾಗ ಮಾತ್ರ. ಇವೆಲ್ಲವೂ ಹೌದು ಪೂರಕ, ಇವೆಲ್ಲವೂ, ಆದ್ರೆ ಇದೇ ಅಂತಿಮ ಅಲ್ಲ. ಗ್ರಂಥಗಳಾಗ್ಲಿ ಶಾಸ್ತ್ರಗಳಾಗ್ಲಿ ಎಲ್ಲದಕ್ಕಿಂತ ನನ್ನ ಆತ್ಮಚಿಂತನ ಬಂದು ನಾನು ಈ ಘೋರ ಭವಮಾಲೆಗೆ ಅಲಕ್ಕಿ ಇದರಿಂದ ಪ್ರತ್ಯೇಕ ಆದ್ರೆ ಮಾತ್ರ ಆ ಆತ್ಮಜ್ಞಾನ ಆಗೋದು. ಆ ಸೂತ್ರನ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.